वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। नमो भगवते तस्मै सर्वतः परमायते सर्वप्राणिहृदयस्थाय वामनाय नमो नमः। श्री हरिवायुगुरुभ्यो नमः। ಈ ಕಾಟಕೋಪನಿಷತ್ತು ಯಮದೇವರು ಮತ್ತು ನಚಿಕೇತ ಇವರಿಬ್ಬರ ಸಂವಾದ ರೂಪವಾಗಿದೆ. ಆದ್ದರಿಂದ ಯಮನೇ ಇದಕ್ಕೆ ಋಷಿ. ಆಯಾ ಮಂತ್ರಗಳ ಅಕ್ಷರಗಣನೆಯಿಂದ ಛಂದಸ್ಸನ್ನು ತಿಳ್ಕೊಳ್ಬೇಕು. ವಾಮನ ರೂಪಿಯಾದಂಥ ಹರಿಯೇ ಇದಕ್ಕೆ ದೇವತೆ. ಆದ್ದರಿಂದ ಶ್ರೀಮದಾಚಾರ್ಯರು ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಅಂತ ಹೇಳ್ತಾರೆ. ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಉಪನಿಷತ್ತಿನಲ್ಲಿಯೂ ಉಂಟು. ಈ ಉಪನಿಷತ್ತು ವಿಶೇಷವಾದಂತಹ ಭಗವಂತನ ತತ್ವವನ್ನು ತಿಳಿಸ್ತಾ ಇದೆ. ಪರಮಾತ್ಮನ ಸ್ವರೂಪ ಭಗವಂತನಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಮೇಯಗಳನ್ನು ತಿಳಿಸುವಂಥ ಉಪನಿಷತ್ತಿದೆ. ಇದರ ಹಿನ್ನೆಲೆ ಹೀಗಿದೆ. ಒಮ್ಮೆ ಉದ್ದಾಲಕ ಅನ್ನುವಂಥ ಒಬ್ಬ ಋಷಿಗಳು ಒಂದು ಯಜ್ಞ ಮಾಡುವಾಗ ಗೋದಾನ ಮಾಡ್ತಾರೆ. ಆ ಗೋವುಗಳಿಗೆ ತಿನ್ನುವ ಶಕ್ತಿಯೂ ಇಲ್ಲ, ಹಾಲು ಕೊಡೋದಂತೂ ಸುತರಾಮಿಲ್ಲ, ನೀರು ಕುಡಿಲಿಕ್ಕೂ ಶಕ್ತಿ ಇಲ್ಲ. ಜೀವನದಲ್ಲಿ ಎಷ್ಟು ನೀರು ಕುಡಿಬೇಕು ಅಷ್ಟು ನೀರು ಕುಡಿದಾಗಿದೆ. ಜೀವನದಲ್ಲಿ ತಿನ್ನಬೇಕಾದ್ದೆಲ್ಲ ತಿಂದಾಗಿದೆ. ಇನ್ನೇನು ತಿನ್ನುವ ಶಕ್ತಿ, ಕುಡಿಯುವ ಶಕ್ತಿ ಎಲ್ಲ ಕಳ್ಕೊಂಡಿದೆ. ಅಂಥ ಗೋವುಗಳನ್ನು ದಾನ ಮಾಡ್ತಾ ಇದ್ದಾರೆ ಉದ್ದಾಲಕರು. ಅವರ ಮಗನಾದಂಥ ನಚಿಕೇತನಿಗೆ ಶ್ರದ್ಧೆ ಬಂತು. ತಮ್ಮ ಶ್ರದ್ಧಾ ಆವಿವೇಶ ಅಂತ ಶ್ರದ್ಧೆಯ ಬಗ್ಗೆ ಆರಂಭದಲ್ಲಿ ಹೇಳ್ತಾರೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ನಾವು ಅರಿತು ಮಾಡ್ತೇವೋ ವಿದ್ಯೆಯಾ ಕರೋತಿ ಶ್ರದ್ಧೆಯ, ಶ್ರದ್ಧೆಯಿಂದ ಅಂದರೆ ಈ ಕರ್ಮ ನಮಗೆ ಫಲ ಕೊಡ್ತದೆ ಅನ್ನುವ ವಿಶ್ವಾಸದಿಂದ ಮಾಡಬೇಕು, ಕಾಟಾಚಾರಕ್ಕಲ್ಲ. ಮತ್ತು ಉಪನಿಷದ ಅಂದರೆ ಯೋಗ್ಯತಾನುಸಾರ, ಅವರವರ ಶಕ್ತಿ ಎಷ್ಟಿದೆಯೋ ಅಷ್ಟು. ಹೀಗೆ ಮಾಡಿದರೆ ಅದು ಆ ಕರ್ಮ ಫಲಪ್ರದ. ಉದ್ದಾಲಕರು ಗೋದಾನ ಮಾಡುವಾಗ ಅವರಿಗೆ ಶ್ರದ್ಧೆ ಇಲ್ಲ.
ಅಂಥ ಹಸುಗಳನ್ನು ದಾನ ಮಾಡ್ತಿದ್ದಾರೆ. ಮಗ ಶ್ರದ್ಧೆಯಿಂದ ಅದನ್ನು ಪ್ರತಿಭಟಿಸ್ತಾನೆ. ಇಂಥ ಗೋವುಗಳನ್ನು ದಾನ ಮಾಡೋದಕ್ಕಿಂತ ನನ್ನನ್ನು ಯಾರಿಗಾದರೂ ದಾನ ಮಾಡಿದರೆ ಏನಾದರೂ ಅವರಿಗೆ ಉಪಯೋಗ ಆದೀತು, ನನ್ನಿಂದ ಏನಾದರೂ ಕೆಲಸ ಮಾಡಿಸ್ಕೋಬಹುದು, ಈ ಗೋವುಗಳನ್ನು ತಗೊಂಡು ಏನು ಉಪಯೋಗ ಅವರಿಗೆ ಅಂತ 2-3 ಸಲ ಇದನ್ನು ಹೇಳ್ತಾನೆ. ಮೊದಲನೇ ಸಲ ಹೇಳಿದಾಗ ಅವರು ತಲೆ ಕೊಡಲಿಲ್ಲ, 2-3 ಸಲ ಹೇಳಿದ. ಕೋಪಾವೇಶಕ್ಕೆ ಒಳಗಾಗಿ ಉದ್ದಾಲಕರು ನಿನ್ನನ್ನು ಯಮನಿಗೆ ದಾನ ಮಾಡ್ತೇನೆ ಹಾಗಾದರೆ ಅಂದ್ಬಿಟ್ರು. ನನ್ನನ್ನು ದಾನ ಮಾಡಿದ್ರು ಉಪಯೋಗ ಅಂತಿದೆಯಲ್ಲ, ನಿನ್ನನ್ನು ಯಮದೇವರಿಗೆ ದಾನ ಮಾಡ್ತೇನೆ ಹೋಗು ಅಂತ. ನಚಿಕೇತ ಹೆದರ್ಲಿಲ್ಲ. ಬಹುನಾಮೇಮಿ ಪ್ರಥಮಃ, ಎಷ್ಟೋ ಜನ ಸಾಯ್ತಾರೆ, ಮುಂದೆ ಸಾಯುವವರಿಗೆಲ್ಲ ನಾನು ಮೊದಲನೇವನಾಗಿ ಹೋಗ್ತೇನೆ, ಹಿಂದೆ ಸತ್ತವರಿಗೆ ಕೊನೆಯವನಾಗ್ತೇನೆ, ಈಗ ಸತ್ತವರಿಗೆ ಮಧ್ಯದಲ್ಲಿ ಇದ್ದುಕೊಂಡು ಹೋಗ್ತೇನೆ. ನಾನು ಒಬ್ಬನೇ ಹೋಗೋದಾದ್ರೆ ಭಯ. ಯಮಲೋಕದ ಮಾರ್ಗದಲ್ಲಿ ಸಾಕಷ್ಟು ಜನ, ಟ್ರಾಫಿಕ್ ಬಹಳ ಇರ್ತದಲ್ಲಿ, ಅದರಿಂದ ನನಗೇನು ಭಯ ಇಲ್ಲ. ಅನೇಕ ಜನ ಹೋಗ್ತಾ ಇರ್ತಾರೆ, ಅವರಲ್ಲಿ ನಾನೊಬ್ಬ ಅಂತ ಬಹಳ ಧೈರ್ಯದಿಂದ ನಿರ್ಭೀತಿಯಿಂದ ಆಯ್ತು ನಾನು ಹೋಗ್ತೇನೆ ಅಂತ ಯಮನ ಬಳಿ ಹೊರಟ. ಆಶ್ಚರ್ಯ ಆಯಿತು ಯಮನಿಗೆ. ಯಮದೇವರು ಇವನಿಗೆ 3 ವರ ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ನಚಿಕೇತ 3 ವರ ಕೇಳ್ತಾನೆ. ಮೊದಲನೇದಾಗಿ ಪಿತೃಸೌಮನಸ್ಯ. ಪಿತೃಸೌಮನಸ್ಯ ಅಂದ್ರೆ ನಮ್ಮ ತಂದೆಗೆ ನನ್ನ ಮೇಲೆ ಸಿಟ್ಟು ಬಂದಿದೆ, ಅದು ಹೋಗ್ಲಿ, ಸುಮನಸ್ಕರಾಗ್ಲಿ ಅಂತ ಒಂದು ಕೇಳಿದ. ಇದು ಬೇಕು, ಆದ್ರಿಂದ ಪಿತೃಸೌಮನಸ್ಯ. 2ನೇದಾಗಿ ಅಗ್ನಂತರ್ಗತ ಪರಮಾತ್ಮನನ್ನ ಆರಾಧನೆ ಮಾಡುವ ಕ್ರಮ ಏನು? ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಎಷ್ಟು ಇಟ್ಟಿಗೆ, ಆ ಇಟ್ಟಿಗೆಯಿಂದ ಯಜ್ಞಕುಂಡ ಹೇಗೆ ಕಟ್ಟಬೇಕು, ಅದರಲ್ಲಿರ್ತಕ್ಕಂಥ ಭಗವದ್ ರೂಪ, ಇಟ್ಟಿಗೆಯಲ್ಲಿರೋ ಭಗವದ್ ರೂಪಗಳು, ಇದನ್ನೆಲ್ಲ ಉಪದೇಶ ಮಾಡ್ತಾರೆ. ಆ ಅಗ್ನಿ ನಾಚಿಕೇತಾಗ್ನಿ ಅಂತ ಸ್ವರ್ಗಾಗ್ನಿ, ಸ್ವರ್ಗ ಸಾಧನವಾದ ಅಗ್ನಿ. ಆ ಅಗ್ನಿಯಲ್ಲಿ ಹೋಮ ಮಾಡಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಇದ್ದು ಆಮೇಲೆ ಮೋಕ್ಷಕ್ಕೆ ಹೋಗ್ಬೋದು. ಅಂಥ ಸ್ವರ್ಗಾಗ್ನಿ, ಸ್ವರ್ಗ ಸಾಧನ ಅಗ್ನಿ ಅಥವಾ ನಾಚಿಕೇತಾಗ್ನಿ ಅಂತಲೇ ಹೆಸರು ಬಂತು. ಅದನ್ನು ಯಮದೇವರು ಉಪದೇಶ ಮಾಡಿದರು. 3ನೇದಾಗಿ ಯಮ ಕೇಳ್ತಾನೆ, ನಚಿಕೇತ ಕೇಳ್ತಾನೆ, ಮುಕ್ತಾವಸ್ಥೆಯಲ್ಲಿ ಜೀವರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪ ಹೇಳು. ಅದು ಬಹಳ ಕಷ್ಟ. ಭಗವಂತನ ಸ್ವರೂಪ ತಿಳ್ಕೊಳ್ಬೇಕಾದ್ರೆ ವಿಶೇಷ ವೈರಾಗ್ಯಾದಿಗಳು ಬೇಕು. ನಾವು ಪಿತೃಸೋಮನಸ್ಯ ಕೇಳಿದ, ನಮ್ಮಪ್ಪನಿಗೂ ನನಗೂ ಸರಿ ಹೋಗ್ಬೇಕು ಅಂತ ಸರಿ, ಸ್ವರ್ಗ ಸಾಧನವಾದ ಅಗ್ನಿ ಅದು ಸರಿ. ಮುಕ್ತ ನಿಯಾಮಕನಾದಂತಹ ಪರಮಾತ್ಮನ ಬಗ್ಗೆ ಕೇಳಿದಾಗ ಆ ಭಗವಂತನ ತತ್ವಜ್ಞಾನಕ್ಕೆ ಒಂದಿಷ್ಟು ಅರ್ಹತೆ ಅಂತ ಇರ್ತದೆ. ಅದು ಇದೆಯೋ ಇಲ್ಲವೋ ಪರೀಕ್ಷೆ ಮಾಡಿ ಉಪದೇಶ ಮಾಡಬೇಕು, ಹಾಗೆ ಮಾಡೋ ಹಾಗಿಲ್ಲ. ಆದ್ರಿಂದ ಯಮದೇವರು ಆ 3ನೇ ವರ ಕೇಳಿದಾಗ ಬೇಗ ಹೇಳೋದಿಲ್ಲ. ಇಲ್ಲಿ ಯಮ ಕೇಳಿದ್ದೇನು, ಅದಕ್ಕೆ ಇಲ್ಲ ಕೆಲವು ವ್ಯಾಖ್ಯಾನಗಳಲ್ಲಿ ಗೊಂದಲ. ಮರಣಾನಂತರದಲ್ಲಿ ಪರಮಾತ್ಮ ಜೀವ ಇರ್ತಾನೋ ಇಲ್ವೋ, ಸತ್ತ ಮೇಲೆ ಜೀವ ಇರ್ತಾನೋ ಇಲ್ವೋ, ಇದನ್ನ ಕೇಳಿದ 3ನೇ ವರವಾಗಿ ಅಂತ ಕೆಲವರು ವ್ಯಾಖ್ಯಾನ. ಮಧ್ವಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ಮುಕ್ತರಿಗೆ ನಿಯಾಮಕನಾದ ಪರಮಾತ್ಮ, ಅವನ ಸ್ವರೂಪ ಏನು, ಇದು. ಸತ್ತ ಮೇಲೆ ಜೀವ ಇರ್ತಾನೋ ಇಲ್ವೋ ಅದಕ್ಕೆ ಉತ್ತರ ಹೇಳುವಂತ ವರ ಕೇಳೋ ಪ್ರಮೇಯನೇ ಇಲ್ಲ. ಯಾಕೆಂದ್ರೆ ತಾನೇ ಇದ್ದಾನೆ, ಸತ್ತು ಬಂದು ತಾನೇ ಇದ್ದಾನೆ, ಯಮದೇವರ ಹತ್ರ ಬಂದವನು ತಾನೇ ಇದ್ದಾನೆ. ಹೀಗಾಗಿ ಅದನ್ನು ಕೇಳುವ ಪ್ರಮೇಯ ಇಲ್ಲ. ಸತ್ತ ಮೇಲೆ ಜೀವನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಅಲ್ಲ, ಪರಮಾತ್ಮನ ನಿಯಾಮಕತ್ವದ ಬಗ್ಗೆ ಪ್ರಶ್ನೆ. ಯಾಕೆ ಅಂದರೆ ಕೆಲವರು ಹೇಳ್ತಾರೆ, ಈ ಸಂಸಾರಾವಸ್ಥೆಯಲ್ಲಿ ಜೀವ ಪರಮಾತ್ಮ ಬೇರೆ ಬೇರೆ ಅಂತ ಅನಿಸ್ತಾ ಇದೆ ಮಾಯೆಯಿಂದ. ಈ ಭೇದ ಎಲ್ಲ ಮಾಯಿಕ. ಸಂಸಾರಾವಸ್ಥೆ ಹೋದ್ಮೇಲೆ, ಮಾಯೆ ಹೋದ್ಮೇಲೆ
ಜೀವ ಪರಮಾತ್ಮ ಒಂದೇ ಆಗಿಬಿಡ್ತಾನೆ. ಹೀಗೆ ಎರಡು ವಾದ ಇದೆ. ಇಲ್ಲ, ಜೀವ ಬೇರೆ ಇದ್ದಾನೆ ಅಂತ ಒಂದು ವಾದ ಇದೆ. ಜೀವ ಮುಕ್ತಿಯಲ್ಲಿಯೂ ಬೇರೆಯಾಗಿರ್ತಾನೆ. ಇಲ್ಲ, ಭೇದ ಮಾಯಿಕ ಸಂಸಾರದಲ್ಲಿ ಮಾತ್ರ ಇರ್ತದೆ, ಮುಕ್ತಿಯಲ್ಲಿ ಭೇದವೇ ಇರೋದಿಲ್ಲ ಅಂತ ಇನ್ನೊಂದು ವಾದ. ಇದರಲ್ಲಿ ಯಾವುದು ಸರಿ? ಒಂದು ವೇಳೆ ಮುಕ್ತಿಯಲ್ಲಿ ಜೀವ ಪರಮಾತ್ಮ ಭಿನ್ನರೇ ಆಗಿದ್ರೆ ಆವಾಗ ಜೀವರಿಗೆ ಪರಮಾತ್ಮ ನಿಯಾಮಕ ಅಂತ ಆಗ್ಬಹುದು. ಅವನ ಸ್ವರೂಪ ಏನು ಅಂತ ಕೇಳೋದು ಸರಿ ಹೋಗ್ತದೆ. ಭಿನ್ನನಾಗಿ ಪರಮಾತ್ಮ ಇದ್ದಾನೋ ಇಲ್ವೋ ಮುಕ್ತಿಯಲ್ಲಿ, ಇದು ಪ್ರಶ್ನೆ. ಜೀವ ಇರ್ತಾನೋ ಇಲ್ವೋ ಸತ್ತೋದ ಮೇಲೆ ಅನ್ನೋ ಪ್ರಶ್ನೆ ಇಲ್ಲ. ಸತ್ತೋದ ಮೇಲೆ ಜೀವ ಇದ್ದೇ ಇರ್ತಾನೆ. ಯಮನೆ ಇವು ನಚಿಕೇತನೇ ಇದ್ದಾನೆ. ಆದ್ರಿಂದ ಈ ಪ್ರಶ್ನೆ ನಚಿಕೇತ ಕೇಳಿದ ಅಂತ ಆಚಾರ್ಯರ ವ್ಯಾಖ್ಯಾನ. ಆಗ ಯಮದೇವರು ಹೇಳ್ತಾರೆ, ಬೇಡ, ಇದು ರಹಸ್ಯ ತತ್ವ. ನಿನಗೆ ಬೇಕಾದರೆ ಕುದುರೆ ಕೊಡ್ತೇನೆ, ಆನೆ ಕೊಡ್ತೇನೆ, ಬೆಳ್ಳಿ ಬಂಗಾರ ಕೊಡ್ತೇನೆ, ಭೂಮಿ ಕೊಡ್ತೇನೆ. ಇದು ಬೇಡ, ಮೂರನೇ ವರ ಅದನ್ನೇನಾದರೂ ಕೇಳು ಅಂತ ಆಸೆ ತೋರಿಸ್ತಾನೆ. ಇದು ಬಿಟ್ಟುಬಿಡು, ಅದ್ರ ಬದಲಿಗೆ ಇದನ್ನು ಕೇಳು ಅಂತ. ಆದರೆ ನಚಿಕೇತ ಗಟ್ಟಿ ಹಿಡಿತಾನೆ, ನನಗಿದು ಯಾವುದು ಬೇಡ. ಇದೆಲ್ಲ ನಮ್ಮ ಶರೀರವನ್ನ ಜೀರ್ಣಗೊಳಿಸ್ತಕ್ಕಂಥದ್ದು. ಅಪಥ್ಯ ಯಾರಾದರೂ ತಂದು ಕೊಟ್ರೆ, ಇದನ್ನು ತಿನ್ರಿ ಅಂತ ತಂದು ಕೊಟ್ರೆ ನಮ್ಮ ಆರೋಗ್ಯ ಹಾಳಾಗ್ತದೆ. ನೋಡ್ಲಿಕ್ಕೇನೋ ಚೆನ್ನಾಗಿರ್ತದೆ, ಅದನ್ನು ತಿಂದು ನಾವು ಸವಿತೇವೆ, ನಮ್ಮ ದೇಹ ಸವಿತದೆ, ನಮ್ಮ ಇಂದ್ರಿಯಗಳು ಕುಂಠಿತ ಆಗ್ತದೆ. ಹೀಗೆ ನಮ್ಮ ಇಂದ್ರಿಯ, ಶರೀರ ಇದನ್ನೆಲ್ಲ ಜೀರ್ಣಗೊಳಿಸ್ತಕ್ಕಂತಹ, ದುರ್ಬಲಗೊಳಿಸ್ತಕ್ಕಂಥ ಈ ಭೋಗ ಸಾಮಗ್ರಿ ತಗೊಂಡು ಏನು ಮಾಡಬೇಕು? ಭೋಗ ಸಾಮಗ್ರಿ ಅನ್ನೋದು ನಮಗೆ ಮಾರಕ. ದೇಹವನ್ನ ಕುಗ್ಗಿಸ್ತದೆ. ಅದು ದೇಹವನ್ನ ಕುಗ್ಗಿಸ್ತದೆ. ಮತ್ತೆ ದೀರ್ಘಾಯುಷ್ಯ ಕೊಡ್ತೇನೆ ಅಂತಂದ. ಅತಿ ದೀರ್ಘೆ ಜೀವಿತೆ ಕೋರಮೇತ ಅಂತ. ಬಹುದೀರ್ಘಕಾಲ ಬದುಕಬಾರ್ದು. ನಾವು ನೋಡಿದ್ದೀವಿ, ಎಷ್ಟೋ ಜನ ದೀರ್ಘಕಾಲ ಬದುಕಿದವ್ರಿಗೆ ಒಂದೇ ಚಿಂತೆ, ದೇವರು ಯಾವಾಗ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂದ್ರೆ ಪರಾಧೀನ ಆಗಿಬಿಡ್ತಾರೆ. ಭೋಗ ಸಾಮಗ್ರಿಯಿಂದ ತಿಂದು ಅಜೀರ್ಣಾಗಿ ರೋಗ ಬಂದು ದೇಹ ಎಲ್ಲ ಪರಾಧೀನ ಆದಾಗ ಯಾಕೆ ಬದುಕಬೇಕು ಅಂತಲೇ ಅನಿಸ್ತದೆ. ದೇಹ ನಮ್ಮ ಸ್ವಾಧೀನದಲ್ಲಿರೋ ತನಕ ಬದುಕೋಣ, ಪರಾಧೀನ ಆಗೋ ಹೊತ್ತಿಗೆ ಸತ್ತರೆ ಸಾಕು ಅಂತ ಆಗಿರ್ತದೆ. ಆದ್ರಿಂದ ಈ ಭೋಗ ಸಾಮಗ್ರಿಗಳ ಆಸೆ ನೀನೇನು ತೋರಿಸ್ತಿ, ಇದು ಮನಸ್ಸನ್ನ, ಅಂತಃಕರಣವನ್ನ, ಇಂದ್ರಿಯವನ್ನ, ದೇಹವನ್ನ ಕುಗ್ಗಿಸ್ತಕ್ಕಂಥದ್ದು. ಆ ಭೋಗ ಸಾಮಗ್ರಿ ಬಂತು, ಅದನ್ನ ರಕ್ಷಣೆ ಮಾಡೋ ಚಿಂತೆ, ಹೇಗೆ ರಕ್ಷಣೆ ಮಾಡಬೇಕು ಅಂತ ಬಹಳ ಚಿಂತೆ, ಭಯ, ಆತಂಕ. ಎಲ್ಲಿ ಕಳ್ಳರು ಬರ್ತಾರೋ ಇಂಥ ಚಿಂತೆಗೆ ಕಾರಣ. ಏನೂ ಇಲ್ಲದೆ ಇದ್ರೆ ನಿಶ್ಚಿಂತ ಜೀವನ. ಪರಿಗ್ರಹೋ ಹಿ ದುಃಖಾಯ, ಭಾಗವತದಲ್ಲಿ ಬರ್ತದೆ. ಒಂದು ಹದ್ದು ಬಾಯಿಯಲ್ಲಿ ಮಾಂಸದ ತುಂಡು ಹಿಡ್ಕೊಂಡು ಹೋಗ್ತಿತ್ತು. ಎಷ್ಟು ಟೆನ್ಷನ್ ಅದಕ್ಕೆ, ಎಷ್ಟು ಟೆನ್ಷನ್. ಕೊನೆಗೆ ಯಾವುದೋ ಇನ್ನೊಂದು ಹದ್ದು ಬಂದು ಇದ್ರ ಜೊತೆಗೆ ಜಗಳಾಡಿ ಅದನ್ನು ಕಸ್ಕೊಂಡು ಹೋಯ್ತು. ಒಂದು ಕ್ಷಣಕಾಲ ದುಃಖ ಆಯ್ತು, ಆಮೇಲೆ ಫ್ರೀ ಆಯ್ತು, ಆರಾಮ್ ನಿದ್ದೆ ಬಂತು. ಇಲ್ದಿದ್ರೆ ಆ ಪದಾರ್ಥ ಕಾಯೋದ್ರಲ್ಲೇ ಅವನಿಗೆ ಮನಸ್ಸು ಹೋಗ್ತದೆ, ನಿದ್ದೆ ಬರುವುದಿಲ್ಲ. ಹಾಗಾಗಿ ನಚಿಕೇತ ಹೇಳ್ತಾನೆ ಯಮನಿಗೆ, ಆ ದೀರ್ಘಾಯುಷ್ಯನೂ ಉಪಯೋಗ ಇಲ್ಲ. ಈ ಭೋಗ ಸಾಮಗ್ರಿ ಜರಯಂತಿ ದೇಹಂ ಅಂತಾನೆ, ದೇಹವನ್ನೆಲ್ಲ ಕುಗ್ಗಿಸ್ತಕ್ಕಂಥದ್ದು. ಅದರಿಂದ ಇದು ಬೇಡ, ನನಗೆ ಆ ಪರಮಾತ್ಮನ ಸ್ವರೂಪ ಹೇಳು ಸಾಕು. ಹಾಗೆ ಇವನ ವೈರಾಗ್ಯ ಗಟ್ಟಿ ಮಾಡಿಕೊಂಡ. ಇವನಿಗೆ ವೈರಾಗ್ಯ ಇದೆ ಅಂತ ದೃಢ ನಿಶ್ಚಯ ಆಯಿತು ಯಮನಿಗೆ. ಇದೇ ಬೇಕು, ಈ ವೈರಾಗ್ಯವೇ ಮುಖ್ಯವಾಗಿ ಬೇಕು ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಈ ವೈರಾಗ್ಯ ಬೇಕು. ಅಂಥ ವೈರಾಗ್ಯವನ್ನ ಪರೀಕ್ಷೆ ಮಾಡಿ ಆವಾಗ ಉಪದೇಶ ಪ್ರಾರಂಭ ಮಾಡ್ತಾನೆ ಯಮ. ಇದೇ ಪ್ರಧಾನವಾಗಿರ್ತಕ್ಕಂಥ ಉಪದೇಶ. ಪರಮಾತ್ಮ ಜೀವರ ಅಂತರ್ಯಾಮಿ, ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಅಂತಾರೆ. ಅಂತರ್ಧ್ರುವಾಯ, ಜೀವರ ಒಳಗಡೆ ಶಾಶ್ವತವಾಗಿರ್ತಾನೆ.
ಆದ್ರಿಂದ ಜೀವ ಮುಕ್ತಿಗೆ ಹೋದರೂ ಕೂಡ ಅವನ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದೇ ಇರ್ತಾನೆ. ಬೇರೆ ರೂಪಗಳೆಲ್ಲ ಮೂಲ ರೂಪಕ್ಕೆ ಹೋಗಿ ಐಕ್ಯ ಹೊಂದಿದ್ರು ಆಯಾ ಜೀವರ ಒಳಗಡೆ ಅಂತರ್ಯಾಮಿಯಾದ ರೂಪ ಏನಿರ್ತದೆ ಅದು ಮೂಲ ರೂಪದ ಜೊತೆಗೆ ಐಕ್ಯ ಹೊಂದೋದಿಲ್ಲ. ಆದ್ರಿಂದ ಅಂತರ್ಧ್ರುವಾಯ, ಹೀಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದರಿಂದ ಮುಕ್ತಿಯಲ್ಲಿಯೂ ನಿಯಾಮಕನಾಗಿದ್ದೇ ಇರ್ತಾನೆ. ಅವನ ಅನಂತ ಗುಣ ಪರಿಪೂರ್ಣ. ಅನಂತ ಗುಣ ಪರಿಪೂರ್ಣ. ಅದು ಹೇಗೆ ಅನಂತ ಗುಣ ಪರಿಪೂರ್ಣ ಅಂತಂದ್ರೆ ಅನಂತ ವೈ ವೇದಾಹ, ವೇದಗಳು ಅನಂತ, ಅನಂತವಾದ ವೇದಗಳು, ಅದರ ವಾಕ್ಯ, ಅದರ ಅಕ್ಷರ, ಒಂದೊಂದು ಸ್ವರ ಎಲ್ಲವೂ ಕೂಡ ಪರಮಾತ್ಮನ ಗುಣವನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಸಕಲ ವೇದಗಳ ಸಾರವೇ ಆ ಪರಮಾತ್ಮ. ಸಕಲ ವೇದಗಳ ಸಾರ ಓಂಕಾರ. ಓಂಕಾರ ಹೇಳೋದು ಭಗವಂತನನ್ನೇ. ಸಂಕ್ಷಿಪ್ತವಾಗಿ ಪರಮಾತ್ಮನ ಸ್ವರೂಪ ಹೇಳಬೇಕು ಅಂತಂದ್ರೆ ಓಂ, ಓಂ ಇದು ಭಗವಂತನ ನಾಮ. ವಿಸ್ತಾರವಾಗಿ ಹೇಳಬೇಕು ಅಂದ್ರೆ ಅಗ್ನಿಮಿ, ಈಳೆ, ಪುರೋಹಿತ್ ಅಂತ 3 ವೇದ ಪಾರಾಯಣ ಮಾಡಬೇಕು. ಸಂಗ್ರಹವಾಗಿ ಭಗವಂತನ ಗುಣಚಿಂತನೆ ಮಾಡೋದು ಅಂದ್ರೆ ಓಂ ಅಂತ ಅನ್ನಬೇಕು. ಅದರಿಂದ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳ್ತೇವೆ. ಹರಿ ಅನಂತ ಗುಣ ಪರಿಪೂರ್ಣ ಅಂತ ಓಂಕಾರದ ಮಹಿಮೆ. ಇದು ಬೇರೆ ಕಡೆ ವಿಸ್ತಾರವಾಗಿ ಬಂದಿದೆ, ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಸಂಗ್ರಹವಾಗಿ ಹೇಳ್ತೇನೆ. ಓಂ ಅಂದ್ರೆ ಅನಂತ ವೇದ ಪ್ರತಿಪಾದನೆ ಮಾಡುವ ಅನಂತ ಗುಣಗಳುಳ್ಳವನು ಪರಮಾತ್ಮ. ಎಲ್ಲರೂ ಮಾಡುವ ತಪಸ್ಸು, ಜ್ಞಾನ ಯಜ್ಞ, ದ್ರವ್ಯ ಯಜ್ಞ, ಪ್ರಾಣಾಯಾಮ ಯಜ್ಞ, ಏನು ಮಾಡೋದಿದೆ ಕರ್ಮಗಳು ಎಲ್ಲ ಅವನ ಅನುಗ್ರಹದಿಂದಲೇ ನಡೆಯೋದು, ಅವನ ಪ್ರಸನ್ನತೆಗೋಸ್ಕರನೇ ಮಾಡೋದು. ಭಗವಂತನನ್ನ ಪ್ರಸನ್ನಗೊಳಿಸೋದೇ ಎಲ್ಲ ಕರ್ಮದ ಮುಖ್ಯ ಉದ್ದೇಶ. ಅವನ ಅನುಗ್ರಹದಿಂದಲೇನೆ ಜೀವ ಅಮೃತತ್ವವನ್ನು ಪಡೆಯೋದು. ಅವನ ಅನುಗ್ರಹ ಇಲ್ಲದೆ ಅಮೃತತ್ವ ಇಲ್ಲ. ಪರಮಾತ್ಮನ ಅನುಗ್ರಹ ಇದ್ದಂಥ ಜೀವರಿಗೆ ಯಾವ ಬಂಧನ ಇಲ್ಲ, ಅಮೃತತ್ವ ಇಲ್ಲ ಅಂತಂದ ಮೇಲೆ ಪರಮಾತ್ಮನಿಗಂತೂ ಅದು ಸುತರಾಮ್ ಇಲ್ಲ ಅಂತ ಅರ್ಥ ಆಗಿಬಿಡ್ತದೆ. ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಅಂತ ಎರಡು ಮಾರ್ಗಗಳನ್ನು ಹೇಳ್ತಾನೆ ಯಮ. ಪ್ರೇಯೋ ಮಾರ್ಗ ಅಂತ ಮೊದಲು ಆಸೆ ತೋರಿಸಿದ್ದು ಪ್ರೇಯೋ ಮಾರ್ಗದ್ದು. ಪ್ರೇಯೋ ಮಾರ್ಗ ಅಂದ್ರೆ ಪ್ರೀತಿಕರವಾದ ಭೋಗ ಸಾಮಗ್ರಿ, ಅದನ್ನು ಸಂಪಾದನೆ ಮಾಡೋದು ಪ್ರೇಯೋ ಮಾರ್ಗ. ಯಾರ ಪ್ರೀತಿ? ಜೀವನಿಗೆ ಪ್ರೀತಿ. ನಮ್ಮ ನಾಲಿಗೆ ಇತ್ಯಾದಿಗಳಿಗೆ, ಇಂದ್ರಿಯಗಳಿಗೆ ಪ್ರೀತಿಯನ್ನು ಉಂಟು ಮಾಡುವಂಥ ಭೋಗ ಸಾಮಗ್ರಿ ಸಂಪಾದನೆ ಮಾಡೋದು ಪ್ರೇಯೋ ಮಾರ್ಗ. ಭಗವತ್ ಪ್ರೀತಿಯನ್ನು ಸಂಪಾದನೆ ಮಾಡತಕ್ಕಂಥ ಮಾರ್ಗ ಶ್ರೇಯೋ ಮಾರ್ಗ. ಅದರಿಂದ ಎಲ್ಲರಿಗೂ ಮುಖ್ಯ ಗುರಿ ಪರಮಾತ್ಮನಾಗಿರಬೇಕು. ಅವನಿಗೆ ಓಂ ಅಂತ ಹೆಸರು. ಅವನೇ ಎಲ್ಲರಿಗೂ, ಇಡೀ ಜಗತ್ತಿಗೆ ಅವನೇ ಆಶ್ರಯ. ಅವನು ಪರಮ ಅಕ್ಷರ. ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇರೋದು. ಜಡ ಪ್ರಕೃತಿಗೂ ನಾಶ ಇಲ್ಲ, ಅದರ ಅಭಿಮಾನಿ ಲಕ್ಷ್ಮೀದೇವಿಗೂ ನಾಶ ಇಲ್ಲ, ಪರಮಾತ್ಮನಿಗೂ ನಾಶ ಇಲ್ಲ. ಆದ್ರಿಂದ ಅವನು ಪರಮ ಅಕ್ಷರ. ಬರೇ ಅಕ್ಷರ ಅಲ್ಲ, ಪರಮ ಅಕ್ಷರ. ಏತದಾಲಂಬನಂ ಶ್ರೇಷ್ಠಂ, ಎಲ್ರಿಗೂ ಅವನೇ ಆಶ್ರಯ. ಉಳಿದವರು ನಿಮಿತ್ತ ಮಾತ್ರ. ಉಳಿದವ್ರನ್ನ ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಆಶ್ರಯ. ನಾವು ವ್ಯತ್ಯಾಸವಾಗಿ ತಿಳ್ಕೋಬಾರ್ದು, ಇವರೇ ನಮಗೆ ಆಶ್ರಯ ಕೊಟ್ಟವರು ಅಂತ. ಅವನಿಗೆ ಜನನ ಇಲ್ಲ, ಮರಣ ಇಲ್ಲ. ಅವನ ಜ್ಞಾನಿಗಳಿಗೆ ಜನನ ಮರಣ ಇಲ್ಲ, ಅವನಿಗಿಲ್ಲ ಅಂತ ಸುತರಾಮ್ ಅದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಅರ್ಥ ಆಗೇ ಆಗ್ತದೆ. ಅವನು ವ್ಯಾಪಕನಾಗಿದ್ದಾನೆ. ಒಂದು ಇಲ್ಲೇ ಕೂತಿರ್ತಾನೆ, ದೂರದಲ್ಲಿಯೂ ಇರ್ತಾನೆ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ. ಅವನಿಗೆ ಶರೀರ ಇಲ್ಲ, ಆದರೆ ಎಲ್ಲ ಬೇರೆಯವರ ಶರೀರದಲ್ಲಿ ಇರ್ತಾನೆ. ಎಲ್ಲರ ಶರೀರದಲ್ಲಿ ಇರ್ತಾನೆ. ಅವನಿಗೆ ಪ್ರಾಕೃತ ಶರೀರ ಇಲ್ಲ. ನಿಯಂತ್ರಣ ಮಾಡಲಿಕ್ಕೆ ಪ್ರಾಕೃತ ಶರೀರದಲ್ಲಿ ಇರ್ತಾನೆ ಅಷ್ಟೇನೆ. ಒಬ್ಬ ಜೈಲರ್ ಇರ್ತಾನೆ, ಆ ಜೈಲರಿಗೆ ಅವನಿಗೆ ಶಿಕ್ಷೆ ಏನೂ ಇಲ್ಲ,
ಅವನು ಅವನು ಕಳ್ಳತನ ಮಾಡಿಲ್ಲ, ಅಪರಾಧಿ ಅಲ್ಲ, ಆದರೆ ಅಪರಾಧಿಗಳ ಜೊತೆಗೆ ಜೈಲಿನಲ್ಲಿ ಇರ್ತಾನೆ. ಹಾಗೆ ಅವನಿಗೆ ಶರೀರ ಇಲ್ಲ, ಪ್ರಾಕೃತ ಶರೀರ ಇಲ್ಲ, ಆದರೆ ಪ್ರಾಕೃತ ಶರೀರದೊಳಗೆ ಅಲ್ಲಿರುವ ಜೀವರನ್ನು ನಿಯಂತ್ರಣ ಮಾಡಲಿಕ್ಕೆ ಇರ್ತಾನೆ ಪರಮಾತ್ಮ. ಲೇಪ ಇಲ್ಲ, ಲೇಪ ಇರೋದಿಲ್ಲ. ಸೂರ್ಯ ನಮ್ಮ ಕಣ್ಣಿನಲ್ಲಿ ಇರ್ತಾನೆ, ಆದರೆ ಕಣ್ಣಿಗೆ ರೋಗ ಬಂದಾಗ ಸೂರ್ಯನಿಗೆ ಬಂತು ಅಂತ ತಿಳ್ಕೋಬಾರ್ದು. ಸೂರ್ಯನಿಗೆ ಲೇಪ ಇಲ್ಲ. ಕಣ್ಣಿನ ದೋಷಗಳು, ಕಣ್ಣಿಗೆ ಏನಾದರೂ ದೋಷಗಳಾದಾಗ ಸೂರ್ಯನಿಗೆ ಯಾವ ಲೇಪ ಆಗೋದಿಲ್ಲ. ಅದರಂತೆ ನಿರ್ಲಿಪ್ತವಾಗಿ ಪರಮಾತ್ಮ ಇರ್ತಾನೆ. ಪ್ರತಿಯೊಬ್ಬರಿಗೂ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅವನ ಪ್ರಸಾದವೇ ಮುಖ್ಯ, ಅನುಗ್ರಹವೇ ಮುಖ್ಯ. ಆ ಪ್ರಸಾದ ಇಲ್ಲದೆ ಮೋಕ್ಷ ಆಗೋದೇ ಇಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಎಷ್ಟು ಪ್ರವಚನ ಮಾಡಿದ್ರು, ಎಷ್ಟು ಶ್ರವಣ ಮಾಡಿದ್ರು, ಎಷ್ಟು ಮೇಧಾಶಕ್ತಿ ಇದ್ರೂ ಕೂಡ ಅವನ ಪ್ರಸನ್ನತೆ ಬರೋ ತನಕ, ಅವನಿಗೆ ಪ್ರಸನ್ನತೆ ಬರೋ ತನಕ ಮೋಕ್ಷ ಆಗೋದು. ಅವನ ಪ್ರಸನ್ನತೆ ಯಾವಾಗ ಬರ್ತದೆ? ವೈರಾಗ್ಯ ಬೇಕು. ನಾವಿರತೋ ದುಶ್ಚರಿತಾತ್, ಎಲ್ಲ ದುಶ್ಚರ್ಯಗಳನ್ನು ಬಿಟ್ಟು ವೈರಾಗ್ಯ ತಾಳಿದಾಗ ಅವನು ಪ್ರಸನ್ನನಾಗ್ತಾನೆ. ಸಾಧಾರಣವಾಗಿ ಪರಮಾತ್ಮ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಹೋಗುವಂತೆ ಸೃಷ್ಟಿ ಮಾಡಿದ್ದಾನೆ. ನೀರಿನ ಸ್ವಭಾವ ಏನು? ನೀರಿನ ಸ್ವಭಾವ ಕೆಳಗಡೆ ಹರಿಯೋದು. ಎಲ್ಲಿ ತಗ್ಗಿರ್ತದೆ ಆ ಕಡೆ ನೀರು ಹರಿತದೆ. ಹಾಗೆ ಇಂದ್ರಿಯಗಳು ಬಹಿರ್ಮುಖವಾಗಿ ಹೋಗೋದೇ ಆ ಇಂದ್ರಿಯಗಳ ಸ್ವಭಾವ. ಪರಾಂಚಿಖಾನಿ ವ್ಯತರಣಾತ್ ಸ್ವಯಂಭೂ, ಅದನ್ನ ಪ್ರಯತ್ನಪೂರ್ವಕವಾಗಿ ಹೊರಗೆ ಹೋಗುವ ಇಂದ್ರಿಯಗಳನ್ನು ಅಂತರ್ಯಾಮಿಯ ಕಡೆ ತರಬೇಕು. ಆವಾಗ ಮಾತ್ರ ಅವನ ಪ್ರಸನ್ನತೆ, ವೈರಾಗ್ಯ, ಪ್ರಸನ್ನತೆ, ಮೋಕ್ಷ ಆಗ್ತದೆ. ಅವನ ಮಹತ್ವ ಎಷ್ಟು ಅಂತಂದ್ರೆ, ಇಡೀ ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮ, ವಾಯುದೇವರು ಕೂಡ ಅವನಿಗೆ ಆಹಾರ ಆಗಿಬಿಡ್ತಾರೆ. ರುದ್ರಾದಿ ದೇವತೆಗಳು ಮೇಲ್ಪಂಕ್ತಿಯಲ್ಲಿ ಬಡಿಸುವಂಥ ವ್ಯಂಜನ ಪದಾರ್ಥಗಳಿದ್ದ ಹಾಗೆ. ಹೀಗೆ ಸರ್ವಸಂಹಾರಕನಾಗಿದ್ದಾನೆ ಪರಮಾತ್ಮ. ವೈರಾಗ್ಯದಿಂದ ಅವನನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಮುಖ್ಯ ಪ್ರಾಣದೇವರಲ್ಲೇ ಮಾಡಬೇಕು. ಪ್ರಾಣದೇವರ ಅಧಿಷ್ಠಾನದಲ್ಲೇ ಪರಮಾತ್ಮನ ಧ್ಯಾನ ಮಾಡಬೇಕು. ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅನ್ನುವ ಮಂತ್ರ ಹೇಳ್ತದೆ. ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ. ಪರಮಾತ್ಮನ ಎರಡು ರೂಪಗಳಿದೆ. ಮುಖ್ಯ ಪ್ರಾಣದೇವರಲ್ಲಿರುವ ಆ ಭಗವದ್ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಆತ್ಮ, ಅಂತರಾತ್ಮ. ಹೀಗೆ ಪ್ರಾಣದೇವರಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಪ್ರತ್ಯಾಹಾರ ಅಂತ ಮಾಡಬೇಕು. ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳು ಬಹಿರ್ಮುಖವಾಗಿ ಹೋದದ್ದನ್ನು ವಾಪಸ್ ತರಬೇಕು. ಅದೇ ಬಹಳ ದೊಡ್ಡ ಸಾಧನೆ. ಅದಕ್ಕೆ ಉಪನಿಷತ್ತು ಹೇಳ್ತದೆ, ನಮ್ಮ ಶರೀರ ರಥ ಇದ್ದ ಹಾಗೆ. ಶರೀರವೇ ರಥ. ಇದರಲ್ಲಿ ರಥಿಕನಾಗಿ, ಯಜಮಾನನಾಗಿ ಕೂತವನು ಜೀವ. ಬುದ್ಧಿ ಸಾರಥಿ. ಮನಸ್ಸು ಅನ್ನೋದು ಹಗ್ಗ ಇದ್ದ ಹಾಗೆ. ಇಂದ್ರಿಯಗಳೆಲ್ಲ ಕುದುರೆ. ಒಂದು ರಥಕ್ಕೆ ಕುದುರೆ ಬೇಕು. ಆ ಕುದುರೆಗೂ ರಥಕ್ಕೂ ಹಗ್ಗ ಕಟ್ಟಬೇಕು. ಇಂದ್ರಿಯಗಳೇ ಕುದುರೆ. ಆ ಕುದುರೆಗೆ ಕಟ್ಟಿದ ಹಗ್ಗ ಅಂತಂದ್ರೆ ಮನಸ್ಸು. ಹಗ್ಗವನ್ನು ಹಿಡಿಯುವ ಸಾರಥಿ ಯಾವುದು ಅಂದರೆ ಬುದ್ಧಿ. ಜೀವ ಪ್ರಯಾಣ ಮಾಡ್ತಾ ಇರ್ತಾನೆ ರಥದಲ್ಲಿ ಕೂತ್ಕೊಂಡು. ಶರೀರವೆಂಬ ರಥದಲ್ಲಿ ಪ್ರಯಾಣಿಕನಾಗಿರುವವನು ಜೀವ. ಸರಿಯಾಗಿ ಹಗ್ಗ ಹಿಡಿದೇ ಇದ್ರೆ ಸಾರಥಿಯಾದವನು, ಕುದುರೆ ಯದ್ವಾ ತದ್ವಾ ಹೋಗ್ತದೆ. ಎಲ್ಲಿ ಬಂತಲ್ಲಿ ಹೋಗ್ತದೆ ಕುದುರೆ. ಹಾಗೆ ಬುದ್ಧಿ ಎಂಬ ಸಾರಥಿ ಮನಸ್ಸೆಂಬ ಹಗ್ಗವನ್ನು ಸರಿಯಾಗಿ ಹಿಡಿಬೇಕು. ಅಂದರೆ ಬುದ್ಧಿಯಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಬುದ್ಧಿ ಅಂದರೆ ವಿವೇಕ. ಮನಸ್ಸು ಹಗ್ಗ ಇದ್ದ ಹಾಗೆ.
ಆ ಮನಸ್ಸನ್ನ ಬುದ್ಧಿ ನಿಯಂತ್ರಣ ಮಾಡಿ ಅದರ ಮೂಲಕ ಕುದುರೆಗಳನ್ನ ಬೇಕಾದ ಕಡೆ ಓಡಿಸ್ಬೇಕು. ಇಲ್ಲದೆ ಇದ್ರೆ ಇಂದ್ರಿಯಗಳು ಎಲ್ಲೆಲ್ಲೋ ಹೋಗ್ತವೆ. ಇಂದ್ರಿಯಗಳು ಯಾಕೆ ಹೋಗ್ತವೆ? ಇಂದ್ರಿಯ ಅನ್ನುವಂಥ ಕುದುರೆ ಕಟ್ಟಿದ ಹಗ್ಗಲ್ಲೂ ಸಾಯ್ತು, ಹಗ್ಗ ಹಿಡಿದು ಎಳೆಯುವವರಿಲ್ಲ, ಇಂದ್ರಿಯ ಎಲ್ಲಿ ಬೇಕಾದ್ರೆ ಹೋಗ್ತದೆ. ಅದರಿಂದ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಮನಸ್ಸು ಬಹಳ ಮುಖ್ಯ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಅದು ಹಗ್ಗ. ಅಷ್ಟೂ ಇಂದ್ರಿಯಗಳಿಗೆ, ಕುದುರೆಗಳಿಗೆ ಕಟ್ಟಿದ ಹಗ್ಗವೇ ಮನಸ್ಸು. ಆ ಮನಸ್ಸನ್ನು ಬುದ್ಧಿ ನಿಯಂತ್ರಣ ಮಾಡಬೇಕು. ಅದಕ್ಕೆ ನಿಯಂತ್ರಣ ಮಾಡಿ ಬೇರೆ ಬೇರೆ ಕಡೆ ಹೋಗೋದನ್ನ ಹಗ್ಗ ಹಿಡಿದು ಎಳೆದೆಳೆದು ಕುದುರೆಗಳನ್ನು ಸರಿಯಾಗಿ ಕಳಿಸ್ಬೇಕು. ಇದಕ್ಕೆ ಪ್ರತ್ಯಾಹಾರ ಅಂತ ಕರೀತಾರೆ. ಸರಿಯಾಗಿ ಹಗ್ಗ ಹಿಡಿದ್ರೆ ಆವಾಗ ಕುದುರೆ ಸರಿಯಾಗಿ ಹೋಗ್ತದೆ. ಹಗ್ಗ ಸಡ್ಲು ಬಿಟ್ರೆ ಕುದುರೆ ಎಲ್ಲೋ ಹೋಗ್ತದೆ. ಅದರಿಂದ ಬುದ್ಧಿ ಅನ್ನೋದು ಮನಸ್ಸನ್ನು ಸಡ್ಲು ಬಿಡಬಾರದು. ಇದು ಧ್ಯಾನ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಇದು ಬೇಕು. ಆಗ ಇಂದ್ರಿಯಗಳೆಲ್ಲ ಪರಮಾತ್ಮನ ಕಡೆ ಹೋಗ್ತವೆ. ಧ್ಯಾನ ಮಾಡುವವರಿಗೆ ತಾರತಮ್ಯ ಜ್ಞಾನ ಬಹಳ ಮುಖ್ಯ. ಯಾಕೆ? ಪರಮಾತ್ಮನ ಧ್ಯಾನ ಮಾಡಬೇಕು ಅಂದ್ರೆ ಅವನೇ ಸರ್ವೋತ್ತಮ ಅಂತಾದಾಗ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ. ಅವನಿಗಿಂತ ಉತ್ತಮ ಮತ್ತೊಬ್ಬ ಇದ್ದಾನೆಂದ್ರೆ ಮನಸ್ಸು ಆ ಕಡೆ ಹೋಗ್ತದೆ. ಅಂಗಡಿಗೆ ಹೋಗ್ತೀವಿ, ಒಂದು ಪದಾರ್ಥ ಕೊಡ್ತಾನೆ, ಅದನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡುವಾಗ ಇನ್ನೊಂದು ಪದಾರ್ಥ ಇಡ್ತಾನೆ, ಇನ್ನೊಂದು ವಸ್ತ್ರ ಇಡ್ತಾನೆ. ನೋಡಿ, ಅದಕ್ಕಿಂತ ಇದು ಒಳ್ಳೆ ಕ್ವಾಲಿಟಿ ಅಂತಾನೆ. ಆಯ್ತು, ಅದನ್ನು ಬದಿಗೆ ಸರಿಸಿ ಇದನ್ನು ಹಿಡ್ಕೋತೀವಿ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇನ್ನೊಂದು ಅಂತ ಮತ್ತೊಂದು ಇಟ್ಟರೆ ಅದನ್ನು ಹಿಡ್ಕೋತೀವಿ. ಹಾಗಾದ್ರೆ ಯಾವುದು ಉತ್ತಮವೋ ಮನಸ್ಸು ಆ ಕಡೆ ಹೋಗ್ತದೆ. ಅದಕ್ಕೋಸ್ಕರ ತಾರತಮ್ಯ ತಿಳ್ಕೊಂಡು ಹರಿಯೇ ಸರ್ವೋತ್ತಮ, ಅವನಿಗಿಂತ ಉತ್ತಮ ಮತ್ತೊಂದಿಲ್ಲ ಅಂದಾಗ ಮನಸ್ಸು ಅಲ್ಲಿಗೆ ಹೋಗ್ತದೆ. ಅದಕ್ಕೆ ತಾರತಮ್ಯ ಬೇಕೇ ಬೇಕು ಧ್ಯಾನ ಮಾಡಲಿಕ್ಕೆ. ಇಲ್ಲದಿದ್ರೆ ಯಾವುದನ್ನು ಮಾಡೋಣ ಧ್ಯಾನ? ಇದನ್ನು ಮಾಡಲು, ಅದನ್ನು ಮಾಡಲು, ಈ ಡಾಕ್ಟ್ರ್ ಹತ್ರ ಹೋಗ್ಲೋ, ಆ ಡಾಕ್ಟ್ರ್ ಹತ್ರ ಹೋಗ್ಲೋ, ಯಾವ ಡಾಕ್ಟ್ರ್ ಹತ್ರ ಹೋಗೋಣ? ಇವನಿಗೆ ಕೈಗುಣ ಚೆನ್ನಾಗಿದೆ, ಬಹಳ ಉತ್ತಮ ಡಾಕ್ಟ್ರ್ ಇವರು ಅಂತ ಹೇಳಿದ್ರೆ ಅವ್ರದ್ದೇ ಧ್ಯಾನ. ಹಾಗೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳಿಕ್ಕೆ, ಉಳಿದದ್ದನ್ನು ಬಿಡ್ಲಿಕ್ಕೆ ತಾರತಮ್ಯ ಜ್ಞಾನ ಬೇಕು. ಅದನ್ನು ಕಾಠಿಕೋಪನಿಷತ್ ಹೇಳ್ತದೆ. ಇಂದ್ರಿಯೇಭ್ಯ ಪರಾಶ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಇದೇ ನಾವು ಪ್ರತಿನಿತ್ಯ ಅನುಸಂಧಾನ ಮಾಡಬೇಕಾದ್ದು. ಇಂದ್ರಿಯಗಳಿಗಿಂತ ಮಿಗಿಲಾದದ್ದು ಇಂದ್ರಿಯದ ವಿಷಯ. ಕಣ್ಣಿನ ಅರ್ಥ, ಕಣ್ಣಿನ ವಿಷಯ ರೂಪ, ಘ್ರಾಣೇಂದ್ರಿಯದ ವಿಷಯ ಗಂಧ, ಅದು ಶ್ರೇಷ್ಠ. ಕಣ್ಣಿರೋದು ಆ ರೂಪ ನೋಡಲಿಕ್ಕೆ, ಮೂಗಿರೋದು ಮೂಸಲಿಕ್ಕೆ, ಆ ಫಲವನ್ನು ಅನುಭವಿಸಿದಾಗ ಇಂದ್ರಿಯ ಸಾರ್ಥಕ ಆಯಿತು. ಇಲ್ದಿದ್ರೆ ಸುಮ್ಮನೆ ಇಂದ್ರಿಯ ಇಟ್ಟುಕೊಂಡೇನು ಉಪಯೋಗ? ಕಣ್ಣೀರು ಇರುವುದೇ ಕಣ್ಣು, ನೋಡುವುದೇ ಕಿವಿ, ನೋಡುವುದೇ ಕಣ್ಣು ಅಂತ ಹೇಳಿದಾಗ ಈ ಇಂದ್ರಿಯದಿಂದ ಏನೋ ಕೆಲಸ ಮಾಡದಿದ್ರೆ. ಅದರಿಂದ ಇಂದ್ರಿಯ ಇರೋದೇ ಆ ವಿಷಯ ಗ್ರಹಣಕ್ಕೋಸ್ಕರ. ಹಾಗಾಗಿ ಇಂದ್ರಿಯಕ್ಕಿಂತ ಮಿಗಿಲಾದದ್ದು ಇಂದ್ರಿಯ ವಿಷಯಗಳು, ರೂಪರಸ ಗಂಧ ಶಬ್ದ ಸ್ಪರ್ಶ. ಕಿವಿ ಇರೋದೇ ಕೇಳಲಿಕ್ಕೆ, ಕಿವಿಯೇ ಶ್ರೇಷ್ಠ ಅಲ್ಲ, ಕಿವಿಗಿಂತ ಶ್ರೇಷ್ಠ ಶಬ್ದ, ಇಂದ್ರಿಯಕ್ಕಿಂತ ವಸ್ತು. ಅದಕ್ಕಿಂತ ಶ್ರೇಷ್ಠವಾದದ್ದು ಮನಸ್ಸು, ಅದಕ್ಕಿಂತ ಶ್ರೇಷ್ಠವಾದ್ದು ಮನಸ್ಸು. ಮನಸ್ಸನ್ನು ನಿಗ್ರಹ ಮಾಡೋದಾದ್ರಿಂದ ಬುದ್ಧಿ ಇನ್ನೂ ಶ್ರೇಷ್ಠ. ಬುದ್ಧಿಗಿಂತ ದೊಡ್ಡದು ಮಹಾನ್ ಮಹತ್ತತ್ವ. ಮಹತ್ತತ್ವಕ್ಕಿಂತ ಮೇಲೆ ಅವ್ಯಕ್ತ ತತ್ವ, ಅವ್ಯಕ್ತ ತತ್ವಕ್ಕಿಂತ ಮೇಲೆ ಪುರುಷ. ಅಂದ್ರೆ ಇಲ್ಲಿ ಬರೇ ಜಡದ ತಾರತಮ್ಯ ಅಂತ ತಿಳ್ಕೋಬಾರ್ದು. ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳಿಗಿಂತ ದೊಡ್ಡವರು ವಿಷಯಾಭಿಮಾನಿ ದೇವತೆಗಳು. ಅವರಿಗಿಂತ ದೊಡ್ಡವರು ಮನೋಭಿಮಾನಿ ದೇವತೆಗಳು. ಯಾವ ವಿಷಯದಲ್ಲಿ ಏನು ದೋಷ ಇದೆ, ಯಾವ ವಿಷಯ ಚೆನ್ನಾಗಿದೆ, ಯಾವ ವಿಷಯ ಚೆನ್ನಾಗಿಲ್ಲ, ಇದನ್ನು ಮನನ ಮಾಡೋ ಶಕ್ತಿ ಮನಸ್ಸಿಗಿದೆ. ಆ ಮನೋಭಿಮಾನಿ ದೇವರು ವಿಷಯಾಭಿಮಾನಿಗಿಂತ ದೊಡ್ಡವರು. ಆ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ, ಅದನ್ನು ನಿಗ್ರಹ ಮಾಡಲಿಕ್ಕೆ ಬುದ್ಧಿ. ಬುದ್ಧಿಭಿಮಾನಿ ಸರಸ್ವತಿ
ಇನ್ನೂ ದೊಡ್ಡವಳು. ಇಂದ್ರಿಯಾಭಿಮಾನಿಗಳು ಅಂತಂದ್ರೆ ಈಗ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು ಇವರೆಲ್ಲ ಇದ್ದಾರೆ. ಅವರಿಗಿಂತ ವಿಷಯಾಭಿಮಾನಿಗಳು ಸೌಪರ್ಣಿ, ವಾರುಣಿ, ಪಾರ್ವತಿ ಅವರು ಶ್ರೇಷ್ಠ. ಅವರಿಗಿಂತ ಮೇಲೆ ಮನೋಭಿಮಾನಿ ರುದ್ರದೇವರು ಶ್ರೇಷ್ಠರು. ಅವರಿಗಿಂತ ಮೇಲೆ ಬುದ್ಧಿ ಅಂದರೆ ಮನಸ್ಸನ್ನೇ ನಿಯಂತ್ರಣ ಮಾಡತಕ್ಕಂಥ ಸರಸ್ವತಿ ಶ್ರೇಷ್ಠಳು. ಅವಳಿಗಿಂತ ಮಹಾನ್ ಸರಸ್ವತಿ ಪತಿಯಾದ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು ಶ್ರೇಷ್ಠರು. ಬ್ರಹ್ಮದೇವರಿಗಿಂತ ಅವ್ಯಕ್ತ ತತ್ವ ಅಂದರೆ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ ಶ್ರೇಷ್ಠಳು. ಅವ್ಯಕ್ತ ಪುರುಷ ಪರಹ, ಲಕ್ಷ್ಮೀದೇವಿಗಿಂತ ಪರಮಪುರುಷನಾದ ಪರಮಾತ್ಮ ಅವನೇ ಕೊನೆ, ಅವನಿಗಿಂತ ಮೇಲೆ ಯಾರೂ ಇಲ್ಲ. ಇದನ್ನು ತಿಳ್ಕೊಂಡು ನಾವು ಭಗವಂತನನ್ನು ಧ್ಯಾನ ಮಾಡಬೇಕು. ಬರೀ ವಿಷಯಗಳ ರೂಪ, ರಸ, ಗಂಧ ಅದನ್ನು ಧ್ಯಾನ ಮಾಡಬಾರ್ದು. ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಇವರೆಲ್ಲ ಮೇಲಿನವರ ಅಧೀನ. ಆದ್ದರಿಂದ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಇಂಥ ಮನುಷ್ಯ ಜನ್ಮ ಬಂದಾಗ ಆ ಧ್ಯಾನ ಇತ್ಯಾದಿ ಗುರಿ ಮುಟ್ಟಬೇಕಾದರೆ ಗುರುಗಳು ಬೇಕು. ಗುರುಗಳಿಲ್ದೇನೆ ನಮಗೇನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸುಮ್ಮನೆ ಮಲ್ಕೋಬೇಡಿ, ಉತ್ತಿಷ್ಠತ ಜಾಗೃತ, ಎದ್ದೇಳಿ, ಜಾಗರೂಕರಾಗ್ರಿ, ಗುರುಗಳನ್ನು ಹಿಡೀರಿ, ಆ ಗುರುಗಳಿಂದ ಉಪದೇಶ ಪಡೆದು ಭಗವಂತನ ಸ್ವರೂಪ ಧ್ಯಾನ ಮಾಡ್ರಿ ಅಂತ ಉಪನಿಷತ್ತು ಎಚ್ಚರಿಸ್ತಾ ಇದೆ. ಯಾಕೆ ಗುರುಗಳನ್ನು ಹಿಡಿಬೇಕು? ಅವನು ಬೇರೆ ಉಪಾಯದಿಂದ ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಥಾಶಕ್ತಿ ಗುರುಗಳಿಂದ ಉಪದೇಶ ಪಡೆದು ಆಮೇಲೆ ಧ್ಯಾನ ಮಾಡಿ ಅನಂತರ ಅವನನ್ನು ನಾವು ತಿಳ್ಕೊಳ್ಬೇಕು. ಧ್ಯಾನದಿಂದ ಮಾತ್ರ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದು. ಬರೀ ಶಬ್ದ, ಗುರುಗಳು ಹೇಳಿದ ಶಬ್ದದಿಂದ ಆಗೋದಿಲ್ಲ. ಶಬ್ದದಿಂದ ಬರುವ ಜ್ಞಾನ ಪರೋಕ್ಷ ಜ್ಞಾನ ಬರ್ತದೆ. ಆಮೇಲೆ ಮನನ ಮಾಡಿ ಧ್ಯಾನ ಮಾಡಿದಾಗ ಅಪರೋಕ್ಷ ಜ್ಞಾನ ಬರುತ್ತೆ. ಅದರಿಂದ ಧ್ಯಾನದ ಬಗ್ಗೆ ಅದಕ್ಕೆ ಸಾಧನ ಏನು? ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಯದ್ವಾ ತದ್ವಾ ಹೋಗೋ ಕುದುರೆಗಳನ್ನು ವಾಪಸ್ ಎಳೆದಂತೆ ಇಂದ್ರಿಯಗಳನ್ನು ಎಳ್ಕೋಬೇಕು. ಮುಖ್ಯ ಪ್ರಾಣದೇವರ ಸ್ವರೂಪ ತಿಳ್ಕೊಂಡು ಅವರಲ್ಲಿ ಧ್ಯಾನ ಮಾಡಬೇಕು. ಮನಸ್ಸನ್ನು ಬುದ್ಧಿಯಿಂದ ನಿಗ್ರಹ ಮಾಡಬೇಕು, ಹಗ್ಗವನ್ನು ನಿಗ್ರಹ ಮಾಡಬೇಕು. ತಾರತಮ್ಯ ಜ್ಞಾನ ಬೇಕು, ಹರಿಸರ್ವೋತ್ತಮತ್ವ ಜ್ಞಾನ ಬೇಕು. ಆವಾಗ ಧ್ಯಾನದಿಂದ ಪರಮಾತ್ಮ ತಿಳಿತಾನೆ. ಮೋಕ್ಷಕ್ಕೆ ಭಗವಂತನ ಪ್ರಸಾದ ಬೇಕು, ಪ್ರವಚನಾದಿಗಳು ಸಾಧ್ಯ ಇಲ್ಲ ಅಂತ ಅದನ್ನು ಮೊದಲೇ ಹೇಳಿದ್ದಾರೆ. ಈ ಪರಮಾತ್ಮ ಸಂಸಾರದಲ್ಲಿಯೂ ಈ ಶಬ್ದ, ರೂಪ, ರಸ, ಗಂಧ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವವನು ಮೋಕ್ಷದಲ್ಲಿಯೂ ಇದ್ದಾನೆ. ಅವನ ಮಹತ್ವ ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ಅವನು ಸ್ವಪ್ನ ಪ್ರಪಂಚ ಸೃಷ್ಟಿ ಮಾಡ್ತಾನೆ, ಸುಷುಪ್ತಿಯನ್ನು ಕೊಡ್ತಾನೆ. ಇದು ಬೇರೆ ಯಾರ ಕೈಯಲ್ಲೂ ಇಲ್ಲ. ಅದ್ಭುತವಾದ ಮಹಿಮೆ. ಏನು ಎಲ್ರಿಗೂ ಈಗಿನ ಪ್ರಪಂಚ, ಜಾಗೃತ ಪ್ರಪಂಚ ಇದೆಯಲ್ಲ, ಇದು ಎಲ್ರಿಗೂ ಒಂದೇ. ಈಗ ಜಾಗೃತ ಅವಸ್ಥೆಯಲ್ಲಿ, ಎಚ್ಚರಿಕೆಯಲ್ಲಿ ನಾವು ಒಂದು ವಸ್ತು ನೋಡ್ತೇವೆ, ಎಲ್ರಿಗೂ ಅದು ಒಂದೇ ವಸ್ತು. ಆದರೆ ಸ್ವಪ್ನ ಪ್ರಪಂಚ ಹಾಗಲ್ಲ. ಒಬ್ಬೊಬ್ಬನು ಒಂದೊಂದು ಪ್ರಪಂಚ, ಒಬ್ಬೊಬ್ಬನಿಗೆ ಒಂದೊಂದು ಪ್ರಪಂಚ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇದು ಬಹಳ ಅದ್ಭುತ. ಎಷ್ಟು ಜೀವರಾಶಿಗಳಿದ್ದಾರೆ, ಆ ಜೀವರಿಗೆಲ್ಲ, ಮನುಷ್ಯರಿಗೆಲ್ಲ ಕನಸು ಬೀಳುವಾಗ ಎಲ್ರಿಗೂ ಒಂದೇ ಕನಸು ಬೀಳ್ತದ? ಒಂದು ಭವನದಲ್ಲಿ ಮಲಗಿದಂಥ 10 ಜನರಿಗೆ 10 ಕನಸು ಬೀಳ್ತದೆ. ಅವನವನ ಪೂರ್ವಜನ್ಮದ ಸಂಸ್ಕಾರ ನೋಡಿಕೊಂಡು ಆ ಸಂಸ್ಕಾರದಿಂದ ಸಂಸ್ಕಾರಮಯವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಆ ದೇಹದೊಳಗೆ ಅವನಿಗೆ ಮಾತ್ರ ತೋರಿಸ್ತಾನೆ ಪರಮಾತ್ಮ. ಅದೇ ಒಬ್ಬನೇ ಭಗವಂತ
ಪಕ್ಕದಲ್ಲಿ ಮಲಗಿದ ಜೀವನಿಗೆ ಅವನು ಏನೇನು ಅನುಭವಿಸಿದ್ದಾನೆ ಹಿಂದಿನ ಜನ್ಮಗಳಲ್ಲಿ ಅಂಥದ್ದನ್ನೆಲ್ಲ ಸಂಸ್ಕಾರಗಳನ್ನೆಲ್ಲ ಒಟ್ಟು ಸೇರಿಸಿ ಅವನಿಗೆ ಪ್ರತ್ಯೇಕ ಪ್ರಪಂಚನೇ ತೋರಿಸ್ತಾನೆ. ಇದು ಬಹಳ ಅದ್ಭುತವಾದಂತಹ ಸೃಷ್ಟಿ. ಜಾಗೃತ ಅವಸ್ಥೆಯಲ್ಲಿ ಹಾಗಲ್ಲ. ಒಂದು ಪ್ರಪಂಚ ಸೃಷ್ಟಿ ಮಾಡಿದ ಎಲ್ಲ ಕೋಟಿ ಜೀವರಿಗೂ ಒಂದೇ ಕಾಣಿಸ್ತದೆ ಪ್ರಪಂಚ. ಒಂದು ಮಾವಿನ ಮರ, ಅದು ನನಗೂ ಮಾವಿನ ಮರನೇ, ಪಕ್ಕದಲ್ಲಿದ್ದವರಿಗೂ ಮಾವಿನ ಮರನೇ, ಎಲ್ರಿಗೂ ಮಾವಿನ ಮರವಾಗೇ ಕಾಣಿಸೋದು. ಅದರ ಕನಸಿನಲ್ಲಿ ಹಾಗಲ್ಲ. ಒಬ್ಬನಿಗೆ ಮಾವಿನ ಮರ ಕಾಣಿಸ್ತಾ ಇರ್ತದೆ, ಇನ್ನೊಬ್ಬನಿಗೆ ಹಲಸಿನ ಮರ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಪಂಚ ಸೃಷ್ಟಿ ಮಾಡ್ತಾನೆ. ಇದು ಸ್ವಪ್ನ ಸೃಷ್ಟಿ. ಇದೆಲ್ಲ ಆದಮೇಲೆ ಜೀವನ ವಿಶ್ರಾಂತಿಗೋಸ್ಕರವಾಗಿ ಗಾಢ ನಿದ್ದೆ. ಆ ನಿದ್ದೆ ಬರೆಸದೇ ಹೋದರೆ ಮರುದಿವಸ ಅವನಿಗೆ ಲವಲವಿಕೆನೇ ಇರೋದಿಲ್ಲ. ಆದ್ದರಿಂದ ಸುಷುಪ್ತಿ ಪ್ರೇರಕನೂ ಆಗಿದ್ದಾನೆ, ಸ್ವಪ್ನ ಪ್ರೇರಕನೂ ಆಗಿದ್ದಾನೆ. ಯಯೇಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಕಾಮಂ ಕಾಮಂ ಪುರುಷೋ, ಒಬ್ಬೊಬ್ಬರಿಗೆ ಒಂದೊಂದು ಈ ರೀತಿ ನಿರ್ಮಾಣ ಮಾಡತಕ್ಕಂಥ ಮಹಿಮೆ ಅವನದ್ದು. ಇದನ್ನೇ ಬ್ರಹ್ಮಸೂತ್ರದಲ್ಲಿ ಓಂ ಸಂಧೇ ಸೃಷ್ಟಿರಾಹ ಹಿ ಹೋ ಓಂ ಇತ್ಯಾದಿ ಭಕ್ತಿಪಾದದಲ್ಲಿ ಭಕ್ತ್ಯರ್ಥಂ ಮಹಿಮಾ ಉಚ್ಯತೆ. ಪರಮಾತ್ಮನಲ್ಲಿ ಭಕ್ತಿ ಬರಲಿಕ್ಕೆ ಮಹಿಮೆ ಹೇಳ್ತೀವಿ ಅಂತ ಹೇಳಿ ಈ ಸ್ವಪ್ನಾದಿ ಸೃಷ್ಟತ್ವ ಮಹಿಮೆ ಹೇಳಿದ್ದಾರೆ. ಜಾಗೃತ ಪ್ರಪಂಚ ಸೃಷ್ಟಿ ಮಾಡಿದಂಥ ಬ್ರಹ್ಮದೇವರಿಗೂ ಅವನು ಪಿತನಾಗಿದ್ದಾನೆ, ಸರ್ವ ದೇವತೆಗಳಿಗೂ ಆಶ್ರಯನಾಗಿದ್ದಾನೆ. ಪರಮಾತ್ಮ ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಆದರೆ ಎಲ್ಲ ಅವತಾರಗಳು ಕೂಡ ಅಭಿನ್ನ. ಅವತಾರಗಳಲ್ಲಿ ಭೇದ ಚಿಂತನೆ ಮಾಡಬಾರ್ದು, ಅದು ತಮಸ್ಸಿಗೆ ಕಾರಣ ಆಗ್ತದೆ. ಭೇದ ಚಿಂತನೆ ಮಾಡಕೂಡುದು. ವಿಶೇಷ ಇದೆ ಅಷ್ಟೇನೆ, ಆದರೆ ಎಲ್ಲವೂ ಪರಿಪೂರ್ಣವೇ, ಪರಿಪೂರ್ಣ ಶಕ್ತಿ ಉಳ್ಳದ್ದೇ ಆಗಿದೆ. ಹೀಗೆ ಭಗವಂತನ ಅವತಾರಗಳಲ್ಲಿ ಭೇದ ಇಲ್ಲ ಅನ್ನುವಂಥ ಪ್ರಮೇಯನೂ ಇದೇ ಉಪನಿಷತ್ನಲ್ಲಿ ಬಂದಿರೋದು. ಅಷ್ಟೇ ಅಲ್ಲ, ಪರಮಾತ್ಮನ ಗುಣಗಳಿಗೆ, ಪರಮಾತ್ಮನ ರೂಪಗಳಿಗೆ, ಪರಮಾತ್ಮನ ಕ್ರಿಯೆಗಳಿಗೆ, ಗುಣಕ್ರಿಯಾದಿಗಳಿಗೂ ಭೇದ ಇಲ್ಲ. ಜ್ಞಾನ, ಆನಂದ, ಬಲ, ಕ್ಷಮ ಇತ್ಯಾದಿ ಗುಣಗಳೂ ಕೂಡ ಒಂದೇನೆ. ಆದರೆ ಒಂದೊಂದು ಗುಣ ಒಂದೊಂದು ಕೆಲಸ ಮಾಡ್ತದೆ, ಅದು ವಿಶೇಷದಿಂದ. ವಿಶೇಷ ಅನ್ನೋ ಶಕ್ತಿ ಇದೆ. ಹೀಗೆ ಭಗವಂತನ ಗುಣಕ್ರಿಯಾದಿಗಳಿಗೆ ಭೇದ ಇಲ್ಲ, ಅವತಾರಗಳಿಗೆ ಭೇದ ಇಲ್ಲ ಅನ್ನೋ ತತ್ವ ಇದರಲ್ಲೇ ಬಂದಿರೋದು. ಸ್ವಪ್ನ ಸುಷುಪ್ತಿ ಪ್ರೇರಕನಾಗಿದ್ದಾನೆ ಅನ್ನೋ ಮಹಿಮೆ ಈ ಉಪನಿಷತ್ತು ಹೇಳ್ತಾ ಇದೆ. ಯಾವ ಅವನ ಪರಿಮಿತಿ, ಪರಿಮಾಣ ಎಷ್ಟು ಭಗವಂತಂದು ಅಂತ ಪ್ರಶ್ನೆ ಬಂದರೆ ಆ ತತ್ವವನ್ನು ಈ ಉಪನಿಷತ್ತು ಹೇಳ್ತದೆ. ಅಂಗುಷ್ಠ ಪರಿಮಿತನಾಗಿ ಜೀವನಿದ್ದಾನೆ, ಹೆಬ್ಬೆರಳಿನ ಗಾತ್ರ ಅಷ್ಟೇ. ದೇಹದಲ್ಲಿ ದೇಹಾಂಗುಷ್ಠ ಪರಿಮಿತನಾಗಿದ್ದಾನೆ, ಹೃದಯದಲ್ಲಿ ಕೇವಲ ಹೆಬ್ಬೆರಳಿನ ಗಾತ್ರದಷ್ಟೇ ಪರಿಮಾಣದಿಂದ ಜೀವ ಇದ್ದುಕೊಂಡು ನಮ್ಮ ಎಲ್ಲ ವ್ಯಾಪಾರಗಳನ್ನು, ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಅವನಿರುವ ಸ್ಥಾನ ಯಾವುದು ಅಂದರೆ ಹೃದಯ. ಹೃದಯ ಕಮಲದಲ್ಲಿ ಇದ್ದಾನೆ, ಅಂಗುಷ್ಠ ಪರಿಮಿತನಾಗಿ ಹೃದಯ ಕಮಲದಲ್ಲಿ ಅಗ್ರೇಶ, ಮೂಲೇಶ, ಪ್ರಾದೇಶ ಅಂತ 3 ರೂಪದಿಂದ ಹೃದಯ ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ. ಎಷ್ಟು ಮಾಹಿತಿ ಕೊಡ್ತಾ ಇದೆ ಈ ಉಪನಿಷತ್ತು. ಪರಮಾತ್ಮನ ಪರಿಮಾಣ ಮತ್ತು ಅವರವರ ದೇಹಕ್ಕೆ ಅನುಗುಣವಾಗಿ, ಅವರವರ ಸ್ಥೂಲ ದೇಹದ ಅಂಗುಷ್ಠ ಪರಿಮಿತಿಯಿಂದ ಸ್ಥೂಲ ದೇಹದ ಹೃದಯದಲ್ಲಿ ಇರ್ತಾನೆ. ಆ ಸ್ವರೂಪ ದೇಹ ಅಂತ ಒಂದಿದೆ, ಅದಕ್ಕೂ ಆಕಾರ ಇದೆ. ಆ ಅಂಗುಷ್ಠ ಪರಿಮಾಣದಿಂದ ಸ್ವರೂಪದ ಹೃದಯದಲ್ಲಿಯೂ ಇರ್ತಾನೆ, ಸ್ವರೂಪ ದೇಹದ ಹೃದಯದಲ್ಲಿಯೂ ಪರಮಾತ್ಮ ಇರ್ತಾನೆ. ಈಗ ಅವನು ಭಗವಂತ ನೆಲೆಸಿರುವ ಸ್ಥಾನ, ಅವನ ಅನಾದಿ ನಿತ್ಯತ್ವ. ಸಯೇವಾದ್ಯ ಸಭುಶ್ವ, ಇವತ್ತು ಅವನೇ, ನಾಳೆನೂ ಅವನೇ, ನಾಡಿದ್ದು ಅವನೇ, ಶಾಶ್ವತವಾಗಿರ್ತಾನೆ. ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ
ದೇಶಕಾಲ ಭೇದದಿಂದ ಅವನಿಗೇನೂ ಭೇದ ಇಲ್ಲ. ಅನಾದಿ ನಿತ್ಯತ್ವ ಅನ್ನುವ ಪ್ರಮೇಯವನ್ನು ಹೇಳಿದ್ದಾರೆ. ಮುಕ್ತರಿಗೂ ಪರಮಾತ್ಮನಿಗೂ ಭೇದ ಇದೆ ಅಂತ ಮೊದಲು ಹೇಳಿದ್ರು. ಅದನ್ನು ಉಪಪಾದನೆ ಮಾಡ್ತಾ ಇದೆ ಉಪನಿಷತ್ತು. ಮುಕ್ತರಿಂದ ಮುಕ್ತ ಜೀವರಿಗಿಂತ ಅವನು ಭಿನ್ನ ಯಾಕೆ? ಯಾಕೆ ಅಂತಂದ್ರೆ ಯಥೋದಕಂ ಶುದ್ಧೇ ಸಿಕ್ತಂ ತಾದೃಗೇವ ಭವತಿ. ಒಂದು ಶುದ್ಧವಾದ ಅರ್ಧ ಲೋಟ ನೀರಿನಲ್ಲಿ ಇನ್ನರ್ಧ ಲೋಟ ಶುದ್ಧವಾದ ನೀರು ಹಾಕಿದ್ರೆ ಏನಾಗ್ತದೆ? ಈ ನೀರು ಆ ನೀರಿನಂತೆ ಆಗಿ ಅದರಲ್ಲಿ ಬೆರಕೆ ಆಗ್ತದೆ, ಮಿಶ್ರಣ ಆಗ್ತದೆ. ಅಷ್ಟೇ ಹೊರತು ಅದೇ ಆಗೋದಿಲ್ಲ. ಅದೇ ಆಗೋದು ಅಂತಾದರೆ ಅರ್ಧ ಲೋಟವೇ ಇರಬೇಕಾಗ್ತದೆ ಎಷ್ಟು ಹಾಕಿದರೂ ಕೂಡ. ಯಥೋ ವೃದ್ಧಿ ಪ್ರದರ್ಶ್ಯತೆ, ನೀರು ಮೇಲ್ಮೇಲೆ ಬರ್ತದೆ, ವೃದ್ಧಿ ಆಗ್ತದೆ. ವೃದ್ಧಿ ಆದದ್ರಿಂದ ಏನಾಯ್ತು? ಈ ನೀರು ಆ ನೀರು ಒಂದೇ ಅಲ್ಲ. ಒಂದೇ ಆಗಿದ್ರೆ ಅಳತೆ ಅಷ್ಟೇ ಇರಬೇಕಾಗಿತ್ತು. ವೃದ್ಧಿಯೇ ಮೇಲ್ಮೇಲೆ ಬರ್ತಾ ಇದೆ ನೀರು, ಕೊನೆಗೆ ಲೋಟ ತುಂಬುತ್ತದೆ. ಆದ್ರಿಂದ ಜೀವರು, ಮುಕ್ತ ಜೀವರು ಪರಮಾತ್ಮನಲ್ಲಿ ಹೋಗಿ ಸೇರೋದು ಅಂತಂದ್ರೆ ಪರಮಾತ್ಮನೇ ಆಗೋದಲ್ಲ, ಅವನ ಜೊತೆಗೆ ಮಿಶ್ರಣ ಹೊಂತಾರೆ ಅಂತ ಅರ್ಥ. ಆದರೆ ಅವನಂತೆ ಆಗ್ತಾರೆ. ತಾದ್ರಿಗೇವ ಭವತಿ. ಯಾಕೆ? ಈಗ ಒಂದು ಅರ್ಧ ಲೋಟ ನೀರಿಗೆ ಇನ್ನರ್ಧ ಲೋಟ ನೀರು ಹಾಕಿದರೆ ಈ ನೀರು ಆ ನೀರು ಬೇರೆ ಮಾಡಿಕೊಡು ಅಂತಂದ್ರೆ ಆಗೋದೇ ಇಲ್ಲ. ಅದೇ ರೀತಿ ಕಾಣಿಸ್ತದೆ. ಈ ನೀರು ಅದೇ ರೀತಿ ಕಾಣಿಸ್ತದೆ, ಭಿನ್ನ ಆಗಿರ್ತದೆ. ಆದರೆ ಸಾಧಾರಣ ಜನರಿಗೆ ಬೇರೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಂತೆ ಆಗಿಬಿಟ್ಟಿರ್ತದೆ. ಈ ನೀರು ಯಾವುದು, ಆ ನೀರು ಯಾವುದು. ಒಂದು ಪಾತ್ರೆಗೆ ಅರ್ಧ ಲೋಟ ಒಬ್ಬನ ಹಾಕಿದ, ಇನ್ನರ್ಧ ಲೋಟ ಒಬ್ಬನ ಹಾಕಿದ, ನನ್ನ ನೀರು ನನಗೆ ಕೊಡು, ನನ್ನ ನೀರು ನನಗೆ ಕೊಡು ಅಂತಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವ ನೀರು ಯಾರಿಗೆ ಕೊಡೋದು? ಆದರೆ ಜ್ಞಾನಿಗಳು ತಿಳ್ಕೋತಾರೆ. ಎಲ್ಲ ನದಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತದೆ. ಒಬ್ಬ ಸಾಧಾರಣ ಮನುಷ್ಯ ಹೋಗಿ ಆ ಸಮುದ್ರದಲ್ಲಿ ಸೇರಿದ ಯಮುನಾ ನದಿ ನೀರು ಬೇರೆ ಮಾಡಿಕೊಡು, ಗಂಗಾ ನದಿ ನೀರು ಬೇರೆ ಮಾಡಿಕೊಡು ಅಂದ್ರೆ ಬೇರೆ ಬೇರೆ ತಮ್ಮಿಗೆ ತಕ್ಕೊಡ್ಲಿಕ್ಕೆ ಬರ್ತದ? ತೆಗಿತಾನೆ. ಎಲ್ಲ ಉಪ್ಪು ನೀರೇ ಆಗಿರ್ತದೆ. ತಾದ್ರಿಗೇವ ಭವತಿ, ಅದರಂತೆ ಆಗಿರ್ತದೆ. ಆದರೆ ವಾಯುದೇವರು ಸಮುದ್ರದಲ್ಲಿ ಸೇರಿದಂಥ ಬೇರೆ ಬೇರೆ ನದಿ ನೀರನ್ನ ಇದು ಈ ನದಿ ಇದ್ದು, ಇದು ಈ ನದಿ ಇದ್ದು ಅಂತ ಗುರುತಿಸಬಲ್ಲರು. ವಾಯುದೇವರಿಗೆ ಆ ಶಕ್ತಿ ಇದೆ. ಅಂದಮೇಲೆ ಐಕ್ಯ ಬರ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದಲೇ ವಾಯುದೇವರು ಬೇಸಿಗೆಯಲ್ಲಿ ಸೂರ್ಯನ ಮೂಲಕ ಆದದೇ ನೀರನ್ನ ಸಮುದ್ರದಿಂದ ಹೀರ್ತಾರೆ. ಗಂಗಾ ನದಿ ನೀರನ್ನೇ ಸಮುದ್ರದಿಂದ ಹೀರಿ ಒಂದು ಮೋಡಕ್ಕೆ ಕಳಿಸ್ತಾರೆ. ಆ ಗಂಗಾ ನೀರನ್ನು ಹೊತ್ತ ಮೋಡ ಅದು ತನ್ನ ಜಾಗಕ್ಕೆ ಹೋಗಿ ಮಳೆ ಸುರಿಸ್ತದೆ. ಎಲ್ಲಿ ಸುರಿಸಿದ್ರೆ ಅದು ಗಂಗಾ ನದಿಗೆ ಹೋಗಿ ಸೇರಬೇಕೋ ಅಲ್ಲಿ ಸುರಿಸ್ತದೆ. ಗಂಗಾ ನದಿ ನೀರನ್ನು ಹೊತ್ತ ಮೋಡ ಅದು ತುಂಗಭದ್ರಾ ನದಿ ಹತ್ತಿರ ಬಂದು ಮಳೆ ಸುರಿಸೋದಿಲ್ಲ. ತುಂಗಭದ್ರಾ ನದಿ ನೀರನ್ನು ಹೊತ್ತ ಮೋಡವೇ ಬೇರೆ, ಅದು ತುಂಗಭದ್ರಾ ನದಿಗೆ ಸೇರಬೇಕು. ಅಂಥ ಜಾಗದಲ್ಲಿ ಹೋಗಿ ಮಳೆ ಸುರಿಸ್ತದೆ. ಅದು ಹರಿದು ಅಲ್ಲಿ ಬರ್ತದೆ. ಇದು ಭಗವಂತನ ವ್ಯವಸ್ಥೆ ಹೀಗಿದೆ. ಇನ್ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದು? ಇದೇ ಪ್ರಮೇಯವನ್ನೇ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ಆಕಾಶದಲ್ಲಿರ್ತಕ್ಕಂಥ ಮೋಡ ಅಂದ್ರೆ ಆ ದೇವತೆ, ಮೋಡದ ದೇವತೆ ಪರ್ಜನ್ಯ, ಸೂರ್ಯ ಮತ್ತು ವಾಯುದೇವರು, ಅವರಿಗೆಲ್ಲ ಗೊತ್ತಾಗ್ತದೆ. ಆಕಾಶದಲ್ಲಿ ಹಾರಾಡ್ತಕ್ಕಂಥ ಕಾಗೆ ಗುಬ್ಬಿಗಳಿಗೆ ಗೊತ್ತಾಗ್ತದೇನು? ಮೋಡವೂ ಆಕಾಶದಲ್ಲಿರ್ತದೆ, ಕಾಗೆ ಗುಬ್ಬಿಗಳು ಆಕಾಶದಲ್ಲಿರ್ತದೆ. ಇದು ಆದರೆ ಮೋಡಾಭಿಮಾನಿ ದೇವತೆಗಳು ಅದನ್ನು ಅರಿತಾರೆ, ಯಾವ ನದಿ ನೀರು ಎಲ್ಲಿದೆ ಅಂತ ಸಮುದ್ರದಲ್ಲಿ. ಆದರೆ ಕಾಗೆ ಗುಬ್ಬಿಗಳು ಅರಿಯಬಲ್ಲವೇ? ಎಂಥ ಮಾತು, ಎಂಥ ಯುಕ್ತಿ ಇದು! ಆದ್ರಿಂದಲೇ ಪ್ರತಿ ವರ್ಷವೂ ಕೂಡ ಆಯಾ ನೀರಿನ ರುಚಿ ಹಾಗೇ ಇರ್ತದೆ, ಅದೇ ರುಚಿನೇ ಇರ್ತದೆ. ಎಷ್ಟು ಅದ್ಭುತ!
ಒಂದು ಸಲವೂ ಕೂಡ ಒಂದು ನದಿ ನೀರು ಇನ್ನೊಂದು ನದಿ ನೀರು ವ್ಯತ್ಯಾಸ ಆಗುವುದು ಅಂತಿಲ್ಲ. ಅದೇ ರುಚಿಯನ್ನೇ ಕೊಡ್ತದೆ, ಅದೇ ಗುಣವನ್ನೇ ಹೊಂದಿರ್ತದೆ ಆ ನೀರು. ಈ ದೃಷ್ಟಾಂತ ಕೊಟ್ಟು ಉಪನಿಷತ್ತು ಯಥೋದಕಂ ಶುದ್ಧಂ ಆಸಿಕ್ತಂ ತಾದೃಗೇವ ಭವತಿ ಏವಂ ಮುನಿರ್ವಿಜಾನತ ಆತ್ಮ ಭವತಿ ಗೌತಮ ಅಂತ ಭೇದ ಸತ್ಯ ಆಯ್ತು. ಈಗ ಮುಕ್ತಿಯಲ್ಲಿಯೂ ಕೂಡ ಭೇದ ಇರೋದ್ರಿಂದ, ಮುಕ್ತ ಜೀವರಿಗೂ ಪರಮಾತ್ಮನಿಗೂ ಭೇದ ಇರೋದ್ರಿಂದ ಅಲ್ಲಿ ಮಾಯೆಗೆ ಅವಕಾಶ ಇಲ್ಲ ಮೋಕ್ಷದಲ್ಲಿ. ಆದ್ದರಿಂದ ಸತ್ಯವಾದ ಭೇದ, ಅದನ್ನೇ ದ್ವೈತ ಸಿದ್ಧಾಂತ ಅಂತ ಎತ್ತಿ ಕರೆಯುವುದು. ಭೇದ ಒಪ್ತೀವಿ ನಾವು, ಆದರೆ ಮಾಯಿಕ, ಕಾಲ್ಪನಿಕ, ವ್ಯಾವಹಾರಿಕ ಈ ರೀತಿ ಹೇಳಿದ್ರೆ ಉಪಯೋಗ ಇಲ್ಲ. ಮೋಕ್ಷದಲ್ಲೇ ಭೇದ ಇದೆ. ಮಾಯೆ ಅವಿದ್ಯೆಗೆ ಅವಕಾಶ ಇಲ್ಲದ ಜಾಗದಲ್ಲಿ ಮೋಕ್ಷ ಇದೆ. ಇದು ಭೇದ ಇದೆ ಮೋಕ್ಷದಲ್ಲಿ. ಅಂದಮೇಲೆ ಈ ಭೇದ ಸತ್ಯ ಅಂತ ಆಯ್ತು. ಈ ಭೇದ ಸತ್ಯತ್ವವನ್ನ ಕಾಠಕೋಪನಿಷತ್ತು ಬಹಳ ಸುಂದರವಾಗಿ ದೃಷ್ಟಾಂತದಿಂದ ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನೊಂದು ಮಾತಿದೆ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಜೀವ ಧ್ಯಾನ ಮಾಡಬೇಕು, ಭಗವಂತನ ಪ್ರಸಾದ ಬೇಕು, ಬರೇ ಪ್ರವಚನ ಇದೆಲ್ಲ ಸಾಲದು, ಭಗವಂತನ ಪ್ರಸಾದನೇ ಮುಖ್ಯ ಅಂತೆಲ್ಲ ಹೇಳಿದರು. ಅದ್ರ ಜೊತೆಗೆ ಇನ್ನೊಂದು ಮಾತು, ವಿಮುಕ್ತಶ್ಚ ವಿಮುಚ್ಯತೆ ಅಂತ ಉಂಟು. ವಿಮುಕ್ತಶ್ಚ ವಿಮುಚ್ಯತೆ ಬಹಳ ಗಂಭೀರವಾದ ಮಾತಿದು. ವಿಮುಕ್ತನಾದವನು ಮುಕ್ತನಾಗ್ತಾನೆ ಅಂದ್ರೆ ಏನರ್ಥ? ವಿಮುಕ್ತನಾದವನು ಮುಕ್ತನಾಗ್ತಾನೆ ಅಂತಂದ್ರೆ ಅರ್ಥ ಆಗೋದಿಲ್ಲ. ಆಚಾರ್ಯರು ಅರ್ಥ ಮಾಡ್ತಾರೆ, ವಿಮುಕ್ತಶ್ಚ ಅಂತಂದ್ರೆ ದೇಹಾಭಿಮಾನದಿಂದ ಮುಕ್ತಿ ಮೊದಲು ಬೇಕು, ದೇಹಾಭಿಮಾನ ಬಿಡಬೇಕು, ಆಮೇಲೆ ಮುಚ್ಯತೆ. ವಿಮುಕ್ತಶ್ಚ ವಿಮುಚ್ಯತೆ, ಆಮೇಲೆ ಅವನಿಗೆ ಲಿಂಗದೇಹದಿಂದ ಮೋಕ್ಷ ಸಿಗ್ತದೆ. ಮೊದಲು ಅಭಿಮಾನದಿಂದ ಮೋಕ್ಷ ಆಗಬೇಕು. ನಂದು ನಂದು ನಾವು ಅನ್ನೋ ಅಭಿಮಾನ ಇಟ್ಟುಕೊಂಡಿದ್ದೀವಲ್ಲ, ಈ ಅಭಿಮಾನವನ್ನು ತೊರೆದಾಗ ಆವಾಗ ಮೋಕ್ಷ ಸಿಗ್ತದೆ. ಅದರಿಂದ ವಿಮುಕ್ತಶ್ಚ ವಿಮುಚ್ಯತೆ ಅಂತಂದ್ರೆ ದೇಹಾಭಿಮಾನ ಬಿಡಬೇಕು. ಆ ದೇಹಾಭಿಮಾನ ತ್ಯಾಗವನ್ನು ಕೂಡ ಉಪನಿಷತ್ತು ಮೋಕ್ಷ ಸಾಧನೆಯಲ್ಲಿ ಹೇಳಿದೆ. ಇನ್ನು ವಿಶೇಷವಾಗಿ ಪರಮಾತ್ಮನ 18 ರೂಪಗಳನ್ನು ತಿಳಿಸಿದೆ. ಅದು ಬಹಳ ಪ್ರಸಿದ್ಧವಾದ ಮಂತ್ರ. ಹಂಸಶುಚಿಷದ್ವಸುರಂತರಿಕ್ಷಸತ್ ಹೋತಾವೇದಿಷದತಿಥಿರ್ದುರೋಣಸತ್ ನೃಷದ್ವರಸದೃತ ಸದ್ವ್ಯೋಮ ಸದಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಪರಮಾತ್ಮನನ್ನ ಹಂಸ ಅಂತ ಕರೀತಾರೆ. ಹಂಸಃ ಅಂದರೆ ಯಾವ ಸಂಘ ಲೇಪ ಇಲ್ಲದೆ ಇದ್ದವನು. ಶುಚಿಷತ್ ಮುಖ್ಯ ಪ್ರಾಣದೇವರಲ್ಲಿ ನೆಲೆಸಿದವನು. ವಸುಹು ಸರ್ವತ್ರ ವಾಸ ಮಾಡುವವನು, ಆದರೂ ಸುಖರೂಪನಾಗಿದ್ದಾನೆ, ವರಿಷ್ಠ ಸುಖರೂಪನಾಗಿದ್ದಾನೆ. ಅಂತರಿಕ್ಷಸತ್ ಅಂತರಿಕ್ಷದಲ್ಲಿ ಹಾರಾಡುವ ಕಾಗೆ ಗುಬ್ಬಿ ಆ ಪ್ರಾಣಿಗಳಲ್ಲಿ ನೆಲೆಸಿದ್ದಾನೆ. ಹೋತ ಇಂದ್ರಿಯಗಳಲ್ಲಿದ್ದು ನಮಗೆ ವಿಷಯಾನುಭವ ತಂದು ಕೊಡ್ತಾನೆ. ವೇದಿಷತ್ ಯಜ್ಞದಲ್ಲಿದ್ದು ಯಜ್ಞಭೂಮಿಯಲ್ಲಿದ್ದು ಯಜ್ಞಭುಕ್ಕಾಗಿದ್ದಾನೆ. ಅತಿಥಿ ಅತಿಥಿಗಳಲ್ಲಿದ್ದು ಸತ್ಕಾರ ಸ್ವೀಕಾರ ಮಾಡುವವನು. ದುರೋಣಸತ್ ದುರೋಣ ಅಂದರೆ ಯಜ್ಞ ಪಾತ್ರೆ, ಅದರಲ್ಲಿ ಭಗವಂತ ನೆಲೆಸಿರ್ತಾನೆ. ನೃಷತ್ ಮನುಷ್ಯರಲ್ಲೆಲ್ಲ ಇರ್ತಾನೆ. ವರಸತ್ ಶ್ರೇಷ್ಠರಲ್ಲಿಯೂ ಇದ್ದಾನೆ. ನೃಷದ್ವರಸದೃತಸತ್ ವೇದದಲ್ಲಿದ್ದಾನೆ. ಅಬ್ಜ ನೀರಿನಲ್ಲಿ ಹುಟ್ಟುವ ಪದಾರ್ಥಗಳಲ್ಲಿದ್ದಾನೆ. ಗೋಜ ನೆಲದಲ್ಲಿ ಹುಟ್ಟುವ ಪದಾರ್ಥಗಳಲ್ಲಿದ್ದಾನೆ. ಋತಂ ಬೃಹತ್ ಅದ್ರಿಜ ಬೆಟ್ಟದಲ್ಲಿ ಹುಟ್ಟುವ ಪದಾರ್ಥದಲ್ಲಿದ್ದಾನೆ. ಅವನು ಯಥಾರ್ಥ ಜ್ಞಾನ ಸ್ವರೂಪಿಯಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ.
ಹೀಗೆ 18 ನಾಮಗಳಿಂದ ಪರಮಾತ್ಮನ ಮಹಿಮೆ ಹೇಳುವ ಮಂತ್ರ ಇದು. ನಮ್ಮ ದೇಹದಲ್ಲಿದ್ದು ಏನು ಕೆಲಸ ಮಾಡ್ತಾನೆ ಪರಮಾತ್ಮ? ದೇಹದಲ್ಲಿದ್ದು ಏನು ಮಾಡ್ತಾನೆ ಅಂದರೆ, ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಪ್ರಾಣವಾಯು ಮೇಲ್ಮುಖವಾಗಿ ಅಂದರೆ ಕಣ್ಣು, ಮೂಗು, ಬಾಯಿ, ಅಲ್ಲಿ ಕಿವಿ, ಅಲ್ಲಿ ಸಂಚಾರ ಮಾಡುವಂತೆ ಮಾಡ್ತಾನೆ. ಪ್ರಾಣವಾಯು ಸಂಚಾರ ಮಾಡೋದು ಅಲ್ಲಿ. ಅಪಾನವಾಯು ಅದು ಕೆಳಮುಖವಾಗಿ ಸಂಚಾರ ಮಾಡುವಂತೆ ಮಾಡ್ತಾನೆ. ಹೀಗೆ ಎಲ್ಲ ದೇವತೆಗಳು ಅವನನ್ನು ಮಧ್ಯದಲ್ಲಿರುವ ಹೃದಯದಲ್ಲಿರುವ ಪರಮಾತ್ಮ, ವಾಮನ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಅಂದರೆ ದೇಹದಲ್ಲಿದ್ದುಕೊಂಡು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಲ್ಲ ವಾಯುಗಳ ಕೆಲಸ ಮಾಡಿಸುವವನು ಅವನು. ಆದ್ದರಿಂದಲೇ ಜೀವರು ಬದುಕೋದು ಬರೇ ಪ್ರಾಣದಿಂದ ಅಲ್ಲ. ನ ಪ್ರಾಣೇನ ನಾಪಾನೇನ, ಪ್ರಾಣ ಅಪಾನ ಇವುಗಳಿಂದಲ್ಲ. ಇತರೇಣತು ಜೀವಂತಿ, ಪರಮಾತ್ಮನಿಂದಲೇ ಬದುಕೋದು. ಯಾಕೆ? ಆ ಪ್ರಾಣಾಪಾನರು ಅವನ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾರೆ. ಊರ್ಧ್ವಮೂಲೋ ಅರ್ವಾಕ್ಷಾಖ ಯೇಷೋಶ್ವತ್ಥ ಸನಾತನಃ. ಇನ್ನು ಭಗವಂತನ ಸ್ಥಾನಮಾನ ಏನು ಜಗತ್ತಿನಲ್ಲಿ ಅದನ್ನು ಈ ಉಪನಿಷತ್ತು ಹೇಳ್ತಾ ಇದೆ. ಒಂದು ದೊಡ್ಡ ಮರ, ಆ ಮರದಲ್ಲಿ ಏನೇನು ಪದಾರ್ಥ ಇರ್ತದೆ? ಬೇರು, ಕಾಂಡ, ಶಾಖೆಗಳು, ಅದರಿಂದ ಹೊರಟ ಉಪಶಾಖೆಗಳು, ಎಲೆ, ಚಿಗುರು, ಹೂವು, ಹಣ್ಣು ಎಲ್ಲ ಮರದಲ್ಲಿ ಇರ್ತದೆ. ಉಪನಿಷತ್ತು ಹಾಗೆ ಜಗತ್ತು ಒಂದು ಮರ ಇದ್ದ ಹಾಗೆ. ಈ ಜಗತ್ತಿನಲ್ಲಿ ಯಾವುದ್ಯಾವುದರ ಸ್ಥಾನಮಾನ ಏನು ಅದನ್ನು ಹೇಳ್ತದೆ. ಒಂದು ಮರದಲ್ಲಿ ಬೇರಿದ್ದ ಹಾಗೆ, ಬೇರಿರ್ತದಲ್ಲ, ಆ ರೀತಿ ಆ ಸ್ಥಾನದಲ್ಲಿರುವವನು ಪರಮಾತ್ಮ. ಮೂಲ ಬೇರು ಅಂತಾರೆ, ಆ ಸ್ಥಾನದಲ್ಲಿ ಪರಮಾತ್ಮ ಇದ್ದಾನೆ. ಮರದ ಬೇರು ನಮಗೆ ಕಾಣಿಸೋದಿಲ್ಲ. ಎಲ್ಲಿ ಹೋಗಿದೆ ಬೇರು ಅನ್ನೋದು ಕಾಣಿಸೋದಿಲ್ಲ. ಭೂಮಿಯ ಅಡಿಯಲ್ಲಿ ಹೋಗಿ ಆ ಕಡೆ ಈ ಕಡೆ ಹಬ್ಬಿರ್ತದೆ, ಬೇರು ಕಾಣಿಸೋದಿಲ್ಲ. ಕಾಂಡದಿಂದ ಹಿಡಿದು ಮೇಲೆ ಕಾಣಿಸ್ತದೆ. ಹಾಗೆ ಜಗತ್ತು ಕಾಣಿಸ್ತದೆ, ಜಗತ್ತಿನ ಮೂಲ ಬೇರು ಆ ಪರಮಾತ್ಮ ಕಾಣಲ್ಲ. ಇನ್ನು ಶಾಖೆಗಳಿರ್ತದೆ ಮರಕ್ಕೆ. ಹಾಗೆ ಜಗತ್ತೆಂಬ ವೃಕ್ಷದಲ್ಲಿ ಶಾಖೆ ಯಾರು ಅಂತಂದ್ರೆ ಬ್ರಹ್ಮರುದ್ರಾದಿಗಳೆಲ್ಲ ಗೆಲ್ಲುಗಳಿದ್ದ ಹಾಗೆ, ಶಾಖೆಗಳಿದ್ದ ಹಾಗೆ. ಆ ಗೆಲ್ಲಿಗೊಂದು ಮತ್ತೊಂದು ಉಪಶಾಖೆ ಇರ್ತದೆ. ಅವರ ಅಧೀನರಾದ ದೇವತೆಗಳು ಅವರೆಲ್ಲ ಶಾಖೋಪಶಾಖೆಗಳು. ನಮಗೆ ಹೂವು ಹಣ್ಣು ಬರೋದು ಶಾಖೆಯಿಂದ, ಮೂಲದಲ್ಲಿ ಬರೋದಿಲ್ಲ ಯಾವುದು ಕೂಡ. ಗೆಲ್ಲಿನಲ್ಲಿ ಬರ್ತದೆ ಹೂವು ಹಣ್ಣು. ಹಾಗೆ ಮೇಲ್ನೋಟಕ್ಕೆ ದೇವತೆಗಳು ಕೊಡ್ತಾರೆ ನಮಗೆ ಫಲ, ಇತರ ದೇವತೆಗಳು ನಮಗೆ ಫಲ ಕೊಡುವರು, ಅವರೆಲ್ಲ ಶಾಖೋಪಶಾಖೆಗಳಂತೆ. ಆದ್ರೆ ಅವರು ಫಲ ಕೊಡೋದು ಯಾವುದರ ಬಲದಿಂದ? ಮೂಲದ ಬಲದಿಂದ. ಮೂಲ ಗಟ್ಟಿ ಇರಬೇಕು. ಬುಡ ಗಟ್ಟಿ ಇದ್ರೆ ಶಾಖೋಪಶಾಖೆನೂ ಇರ್ತದೆ, ಅದರಲ್ಲಿ ಹೂವು ಹಣ್ಣು ಸಿಗ್ತದೆ. ಬುಡನೇ ಗಟ್ಟಿ ಇಲ್ಲ ಅಂತಂದ್ರೆ ರೂಟ್ ಔಟ್ ಆಗಿಬಿಟ್ರೆ ಏನೂ ಆಗುದಿಲ್ಲ. ಆದ್ರಿಂದ ಪರಮಾತ್ಮ ಮೂಲ ಸ್ಥಾನದಲ್ಲಿದ್ದಾನೆ. ಬ್ರಹ್ಮರುದ್ರಾದಿಗಳು ಇವರೆಲ್ಲ ಶಾಖೋಪಶಾಖೆಗಳಲ್ಲಿದ್ದಾರೆ. ಒಂದು ಮರದಲ್ಲಿ ಎಲೆ ಇರ್ತದೆ. ಹಾಗೆ ಜಗತ್ತೆಂಬ ಮರದಲ್ಲಿ ಎಲೆ ಯಾವುದು? ವೇದವೇ ಎಲೆ. ವೇದ ಎಲೆ ಇದ್ದ ಹಾಗೆ. ಯಾಕೆ? ಎಲೆ ಒಂದು ಫಲ ಕೊಡೋದೇ ಎಲೆ. ಎಲೆ ಇಲ್ಲ ಅಂತಾದ್ರೆ ಮರವೇ ಇಲ್ಲ. ಆಮೇಲೆ ನೆರಳು ಇಲ್ಲ, ಮರವೂ ಇಲ್ಲ. ನೆರಳು ಕೊಡೋದು ಎಲೆನೆ. ನಮಗೆ ಸುಖ ಕೊಡೋದು ವೇದ, ಶಾಂತಿ ಉಂಟು ಮಾಡೋದು ವೇದ. ವೇದವನ್ನೇ ನಾವು ಎಲೆಯನ್ನೇ ಕಿತ್ತು ಹಾಕಿಬಿಟ್ರೆ, ವೇದವನ್ನೇ ನಾಶಪಡಿಸಿಬಿಟ್ರೆ, ಅದರ ಅಧ್ಯಯನವೇ ಅದರ ಪರಂಪರೆನೇ ನಿಂತು ಹೋಯಿತು ಅಂತಂದ್ರೆ ಶಾಂತಿ ಇಲ್ಲ, ನೆರಳಿಲ್ಲ, ಸುಖ ಇಲ್ಲ, ಬರೇ ತಾಪ. ಮುಂದೆ ಹೂ ಇಲ್ಲ, ಹಣ್ಣು ಇಲ್ಲ, ಎಲೆ ಇದ್ರೆ ಅವೆಲ್ಲ. ಅದರಿಂದ ವೇದವು ಎಲೆಯ ಸ್ಥಾನದಲ್ಲಿ. ಚಿಗುರು
ಭೋಗ ಸಾಮಗ್ರಿ. ಚಿಗುರು ನೋಡ್ಲಿಕ್ಕೆ ಬಹಳ ಸುಂದರ, ಕೋಮಲವಾಗಿರ್ತದೆ. ಭೋಗ ಸಾಮಗ್ರಿ ಆ ಥರದ್ದು, ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಸುಂದರ ಅಷ್ಟೇ. ಹೂವು ಯಾವುದು? ಸ್ವರ್ಗವೇ ಹೂವು, ಮೋಕ್ಷವೇ ಹಣ್ಣು. ಹೀಗೆ ಬಹಳ ಸುಂದರವಾದ ಒಂದು ರೂಪಕಾಲಂಕಾರ ಅಂತಾರೆ. ಜಗತ್ತು ಅನ್ನೋದು ಒಂದು ಮರ ಇದ್ದ ಹಾಗೆ. ಮರದಲ್ಲಿ ಯಾವುದ್ಯಾವುದಕ್ಕೆ ಏನೇನು ಸ್ಥಾನ, ಮೂಲವೇ ಪ್ರಧಾನ. ಅದಕ್ಕೆ ನೀರು ಹಾಕಬೇಕು. ಮೂಲಕ್ಕೆ ಹಾಕ್ತೇವೆ ನೀರು, ಬೇರೆ ಶಾಖೆಗೆ ಹಾಕಿದ್ರು ಹೋಗಿ ಸೇರೋದು ಬುಡಕ್ಕೆ. ಆ ಬುಡದ ಬಲದಿಂದಲೇ ಎಲ್ಲ ಕಡೆ ನಮಗೆ ಫಲ ಸಿಗೋದು. ಆದ್ರೆ ಬುಡ ಕಾಣಲ್ಲ. ಹಾಗೆ ಭಗವಂತ ಕಾಣಲ್ಲ, ಆದ್ರೆ ಅವನ ಬಲದಿಂದಲೇ ಇಡೀ ಮರ ನಿಂತಿರೋದು. ಆ ಪರಮಾತ್ಮನ, ಅವನಿಗೆ ವಜ್ರ ಅಂತ ಹೆಸರು, ಭಗವಂತನಿಗೆ ವಜ್ರ ಅಂತ ಹೆಸರು. ಯಾಕೆ? ವರ್ಜನಾತ್ ವಜ್ರ ಮುಚ್ಚತೆ. ದುಷ್ಟರನ್ನೆಲ್ಲ ಬಿಟ್ಬಿಡ್ತಾನೆ, ಅವ್ರಿಗೆ ಯಾರಿಗೂ ಸುಖ ಕೊಡೋದಿಲ್ಲ, ತನ್ನವರು ಅಂತ ಸೇರಿಸ್ಕೊಡೋದಿಲ್ಲ. ಅದರಿಂದ ಅವನಿಗೆ ವಜ್ರ ಅಂತ ಹೆಸರು. ಅವನ ಭಯದಿಂದಲೇನೆ ಇವತ್ತು ಅಗ್ನಿ ಸುಡೋದು. ಸೂರ್ಯ ಪ್ರತಿನಿತ್ಯ ಸಂಚಾರ ಮಾಡ್ತಾನೆ, ಒಂದು ದಿನ ವಿಶ್ರಾಂತಿ ಪಡೆಯೋದಿಲ್ಲ, ಒಂದು ದಿನ ರಜೆ ಹಾಕೋದಿಲ್ಲ. ಸೂರ್ಯ ಪ್ರತಿನಿತ್ಯ ಕೆಲಸ ಮಾಡುವವನು ಅಂದ್ರೆ ಸೂರ್ಯ. ಗಾಳಿ ಬೀಸ್ತದೆ, ಇವತ್ತು ನಾನು ಬೀಸೋದಿಲ್ಲ ಅಂತ ಗಾಳಿ ಒಂದು 2-3 ದಿವಸ ರಜೆ ಹಾಕಿದ್ರೆ ನಮ್ಮ ಗತಿ ಏನು? ನಾನು ಇವತ್ತು ಕೆಲಸಕ್ಕೆ ಬರೋದಿಲ್ಲ ಅಂತ ಸೂರ್ಯ ಬರದೇ ಇದ್ರೆ ಗತಿ ಏನು? ಎಷ್ಟು ವ್ಯತ್ಯಾಸ ಇದೆ ದೇವತೆಗಳಿಗೂ ಮನುಷ್ಯರಿಗೂ. ದೇವತೆಗಳೆಲ್ಲ ಭಗವಂತನ ಮೇಲೆ ಭಯ ಭಕ್ತಿಯಿಂದ ಅವನ ಆಜ್ಞೆ ಪರಿಪಾಲಿಸಿ ಕೆಲಸ ಮಾಡ್ತಾರೆ, ಮನುಷ್ಯರು ಮಾಡೋದಿಲ್ಲ. ರಜೆ ಹಾಕ್ತಾರೆ, ತಮ್ಮ ಊಟ ಬೇರೆ ಕರ್ತವ್ಯ ಇರಲಿ, ಪೂಜಾ ಕರ್ತವ್ಯಕ್ಕೆ ರಜೆ ಹಾಕಿಬಿಡ್ತಾರೆ. ಭಗವಂತ ಬೇರೆ ದೇವತೆಗಳು ಹಾಗಲ್ಲ. ಭಯಾದಸ್ಯ ಅಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧ. ಯಮದೇವರು ಕೂಡ ಕರಾರುವಾಕ್ಕಾಗಿ ಯಾವ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಬಿಡ್ತಾನೆ. ಸ್ವಲ್ಪ ವಿಳಂಬ ಇಲ್ಲ, ಇದಿಲ್ಲ. ಹೀಗೆ ವಜ್ರನಾಮಕ ಪರಮಾತ್ಮನ ಮಹಿಮೆ, ಭಗವಂತನ ಭಯದಿಂದ ದೇವತೆಗಳು ಮಾಡುವ ಕೆಲಸ. ಇನ್ನು ಈ ದೇಹದಲ್ಲಿ 101 ನಾಡಿಗಳಿದೆ. ಆ ನಾಡಿಗತ ಪರಮಾತ್ಮನ ಚಿಂತನೆ ಹೇಳಿದ್ದಾರೆ. ಶರೀರದಿಂದ ಜೀವ ಹೇಗೆ ಬೇರೆನೋ ಹಾಗೆ ಜೀವನಿಗಿಂತ ಪರಮಾತ್ಮನು ಬೇರೆ ಅಂತ. ಬರೇ ಅತೀಂದ್ರಿಯ ಅನ್ವೇಷಣೆಯಲ್ಲಿ ನಮ್ದು ಜೀವನ ತನಕ ಹೋಗಿ ಅಲ್ಲಿಗೆ ನಿಲ್ಲಬಾರದು. ಶರೀರ ಐಂದ್ರಿಯಕ್ಕೆ ಕಾಣುತ್ತೆ, ನಾವು ಶರೀರಕ್ಕಿಂತ ಬೇರೆ ಜೀವ ಇದ್ದಾನೆ ಅಂತ ಹುಡುಕಿದ್ದೀವಿ ಅಂತ ಅಷ್ಟಕ್ಕೆ ಸಂತೋಷ ಬಿಡಬಾರ್ದು. ಜೀವನಿಗಿಂತ ಬೇರೆಯಾಗಿ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಜೀವನಿಗಿಂತ ಪೃಥಕ್ಕರಿಸಿ ಪರಮಾತ್ಮನನ್ನ ನೋಡ್ಬೇಕು. ಆಸ್ತಿಕ್ಯ ಭಾವನೆ ಅಂದ್ರೆ ಏನು? ಕೊನೆಗೆ ಉಪನಿಷತ್ತು ಅದನ್ನು ಹೇಳ್ತದೆ. ಅಸ್ತಿತ್ಯ ಉಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಅಸ್ತಿ ಅಂತ ತಿಳ್ಕೋಬೇಕು ಪರಮಾತ್ಮನನ್ನ, ಆಸ್ತಿಕರಾಗಬೇಕು. ಆಸ್ತಿಕರಾಗುವುದು ಅಂತಂದ್ರೆ ಅಸ್ತಿ ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅವನು ಗುಣಪೂರ್ಣ ಅಂತ ತಿಳ್ಕೋಬೇಕು. ಅದು ಆಸ್ತಿಕ್ಯ ಭಾವ. ಗುಣಪೂರ್ಣ ಅಂತ ತಿಳ್ಕೊಂಡ್ರೇನೆ ತತ್ವಭಾವ ಪ್ರಸೀದತಿ ಅಂದ್ರೆ ಪರಮಾತ್ಮನು ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನೆ. ಹೀಗೆ ಈ ಉಪನಿಷತ್ತಿನಲ್ಲಿ ಇಷ್ಟು ಪ್ರಮೇಯಗಳು, ಬಹಳ ವಿಶೇಷವಾದ ಪ್ರಮೇಯಗಳು ಬಂದಿದೆ. ಪರಮಾತ್ಮನ ಅವತಾರ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬಾರ್ದು ಅಂತಿದೆ. ಅಲ್ಲಿ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ. ಭೇದ ಚಿಂತನೆ ಮಾಡಿದರೆ ಘೋರ ಮೃತ್ಯು ಅಂತ ಅಷ್ಟೇ ಹೇಳಿಲ್ಲ. ನಾನಾ ಇವ ಅಂತಂದ್ರೆ ಭೇದ ಚಿಂತನೆ ಮಾಡಿದರೂ ಮೃತ್ಯುವೇ. ಅಭೇದ ಚಿಂತನೆ ಮಾಡಬೇಕು. ಪರಮಾತ್ಮನ ಅವತಾರ ರೂಪಗಳಿಗೆ ಭೇದ ಚಿಂತನೆ ಮಾಡಬಾರ್ದು, ಭೇದ ಅಂತ ಅದನ್ನು ಚಿಂತನೆ ಮಾಡಬಾರ್ದು, ಅಭೇದ ಚಿಂತನೆ ಮಾಡಬೇಕು. ಆದ್ರೆ ಒಂದೊಂದು ಅವತಾರದಿಂದ ಒಂದೊಂದು ಕಾರ್ಯ ನಡೀತದಲ್ಲ ಅಂದ್ರೆ ಅದು ವಿಶೇಷ.
ಸವಿಶೇಷಾಭೇದ ಈ ಸಿದ್ಧಾಂತ ಹೇಳ್ತಾ ಇದೆ. ಭೇದ ಅಲ್ಲ, ಸವಿಶೇಷ ಅಭೇದ. ಈ ಪ್ರಕಾರ ಭಗವಂತನ ಸಂಕ್ಷಿಪ್ತವಾದ ಉಪದೇಶ ಓಂಕಾರ ಅಲ್ಲಿಂದ ಪ್ರಾರಂಭ ಆಗಿ ಆ ಭಗವಂತ ಪರಮಾಕ್ಷರ, ಅವನೇ ಆಶ್ರಯ, ಇದನ್ನೆಲ್ಲ ಹೇಳಿ ಅವನೇ ಸಂಹಾರಕ, ಬ್ರಹ್ಮರುದ್ರಾದಿಗಳಿಗೂ ಸಂಹಾರಕ, ಸರ್ವತ್ರ ವ್ಯಾಪ್ತ ಅಂತ ಹೇಳಿ ಮೋಕ್ಷ ಸಾಧನ ಅವನ ಪ್ರಸಾದ, ಮೋಕ್ಷ ಸಾಧನವಾದದ್ದು ಧ್ಯಾನ, ಧ್ಯಾನಕ್ಕೆ ಸಾಧನವಾದದ್ದು ಪ್ರತ್ಯಾಹಾರ, ಆ ಪ್ರತ್ಯಾಹಾರ ಮಾಡಬೇಕಾಗಿದ್ದರೆ ಬುದ್ಧಿ ಸಾರಥಿ ಬೇಕು, ತಾರತಮ್ಯ ಜ್ಞಾನ ಪುರಸ್ಸರವಾಗಿ ಧ್ಯಾನ ಮಾಡಬೇಕು. ಧ್ಯಾನದಿಂದ ಮಾತ್ರ ಪರಮಾತ್ಮ ವೇದ್ಯ, ಅಶಬ್ದಮ ಸ್ಪರ್ಶಮರೂಪ, ಅವನು ಬೇರೆ ಯಾವುದರಿಂದಲೂ ಬೇರೆ ಯಾವ ಇಂದ್ರಿಯಕ್ಕೂ ಗೋಚರ ಆಗುವುದಿಲ್ಲ, ಧ್ಯಾನಕ್ಕೆ ಮಾತ್ರ ಗೋಚರ ಆಗುವವನು. ಸ್ವಪ್ನ ಸುಷುಪ್ತಿಗೆ ಪ್ರೇರಕ, ಸರ್ವದೇವತೆಗಳಿಗೆ ಆಶ್ರಯ, ಅವತಾರ ಗುಣಕರ್ಮಾದಿಗಳಿಗಿಂತ ಸವಿಶೇಷ ಭಿನ್ನ, ಅವನ ಪರಿಮಾಣ ಅಂಗುಷ್ಟ ಪರಿಮಾಣ, ದೇಹದಲ್ಲಿದ್ದಾನೆ, ಸ್ವರೂಪ ದೇಹದಲ್ಲಿಯೂ ಇದ್ದಾನೆ, ಸ್ಥೂಲ ದೇಹ ಸ್ವರೂಪ ದೇಹದಲ್ಲಿಯೂ ಇದ್ದಾನೆ, ಅನಾದಿ ನಿತ್ಯ. ಯಾಕೆ ಜೀವರ ಅನಾದಿ ನಿತ್ಯ, ಅವನು ಅನಾದಿ ನಿತ್ಯ. ಮುಕ್ತರಿಗೂ ಜೀವರಿಗೂ ಭೇದ, ಮುಕ್ತರಿಗೂ ಜೀವರಿಗೂ ಭೇದ, ನೀರಿನಲ್ಲಿ ನೀರು ಸೇರಿದ ಹಾಗೆ ಅಂತ ಅದನ್ನು ಉಪದೇಶ ಮಾಡಿದ್ದಾರೆ. ನಮ್ಮ ದೇಹದಲ್ಲಿದ್ದು ಪರಮಾತ್ಮ ಪ್ರಾಣಾಪಾನಾದಿಗಳನ್ನು ನಿಯಂತ್ರಣ ಮಾಡುವ ಕ್ರಮ. ಈ ದೇಹ ಅನ್ನೋದು ಮರ, ಮರದಲ್ಲಿ ಯಾವುದಕ್ಕೆ ಮುಖ್ಯ ಸ್ಥಾನ, ಹಾಗೆ ದೇಹದಲ್ಲಿ ಪರಮಾತ್ಮ ಮೂಲ, ಅವನಿಗೆ ಮುಖ್ಯ ಸ್ಥಾನವನ್ನು ಕೊಡಬೇಕು. ದೇವತೆಗಳು ಕೂಡ ಪರಮಾತ್ಮನ ಭಯದಿಂದ ಕಾರ್ಯ ಮಾಡ್ತಾರೆ, ಮನುಷ್ಯರು ಮಾಡಲೇಬೇಕು. ಕೊನೆಯಲ್ಲಿ ಆ ಪರಮಾತ್ಮನನ್ನ ಅಸ್ಥಿ ಗುಣಪೂರ್ಣ ಅಂತ ತಿಳ್ಕೊಳ್ಬೇಕು. ಹೀಗೆ ಓಂಕಾರದಿಂದ ಪ್ರಾರಂಭ ಆಗಿ ಅಸ್ಥಿ ಅಂತ ಉಪಾಸನೆ ಮಾಡಬೇಕು ಅಂತ ಅಲ್ಲಿಯವರೆಗೆ ಪರಮಾತ್ಮನ ಜ್ಞಾನ ಮತ್ತು ಅಪರೋಕ್ಷದ ಸಾಧನೆಗಳು ಇವನ್ನು ವಿಶೇಷವಾಗಿ ಹೇಳಿದಂಥ ಉಪನಿಷತ್ತು. ದೇಹಾಭಿಮಾನ ಬಿಡಬೇಕು, ಅದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಕಾಠಿಕೋಪ ಉಪನಿಷತ್ತಿನ ಸಂಕ್ಷಿಪ್ತವಾದ ಒಂದು ಅನುವಾದವನ್ನು ಮುಕ್ತಾಯ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣ ಅರ್ಪಣ ಮಸ್ತು. ಅದರ ನಮಸ್ಕಾರ ಸಮರ್ಪಣೆ ಮಾತ್ರ ಸಂಕ್ಷಿಪ್ತವಾಗಿ ಕಠೋಪನಿಷತ್ತಿನ ಸಕಲ ಕ್ರಮಿಯಗಳನ್ನು ತಿಳಿಸ್ಕೊಟ್ಟ ಪರಮಪೂಜ್ಯ ಶ್ರೀಪಾದರ ಪಾದರಮುನಿಗಳಿಗೆ ಭಕ್ತರ ಪರವಾಗಿ ಅಂತ ನಮಸ್ಕಾರ ಸಮರ್ಪಣೆ ಮಾತ್ರ ಶ್ರೀಪಾದರು ಹೇಳಿದ್ರು, ಅವರು ಅಸ್ಥಿಯಿಂದ ಮಾಡಬೇಕು ನಮ್ಗೆ ಯಾವಾಗಲೂ ಕೊಡ್ಲಿ, ಅವರು ಅನುಗ್ರಹ ಮಾಡ್ಲಿ ಅಂತ ಮಾಡ್ತಾ ಈ ಉಪನಿಷತ್ತಿನ ಸಾರ ಈ ಇದನ್ನ ಆ ಮಧ್ಯೋದಶಿ ವಾಮನರೂಪಿಯ ಅಭಿನ್ನ ಈ ಶ್ರೀ ರಾಮಚಂದ್ರ ದೇವರ ಪಾದಾರಗಳಿಗೆ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ. ಸ್ವಾಮಿಗಳಿಗೆ ನಮಸ್ಕಾರ. ನಮಸ್ಕಾರ. ಶ್ರೀಗಳಿಗೆ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಾರಾಯಣ. ನಮಸ್ಕಾರ. ನಾರಾಯಣ. ಶ್ರೀಗಳಿಗೆ ನಮಸ್ಕಾರ. ನಾರಾಯಣ. ಶ್ರೀಗಳಿಗೆ ನಮಸ್ಕಾರಗಳು. ನಾರಾಯಣ. ಎಲ್ಲ ಭಕ್ತರಿಗೆ ನಮಸ್ಕಾರ. ಮುಂದಿನ ಶನಿವಾರ ಮತ್ತೆ ನಾವು ಭೇಟಿ ಮಾಡೋಣ. ಅಲ್ಲಿವರೆಗೆ ಮುಂದಿನ ಅದೇ ಟೈಮು 8 ಗಂಟೆಗೆ ಮಧ್ವ ಶ್ರೀ ಕೃಷ್ಣ ಹರಿಯೇ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಬಾಲವರೇ. They're just being mean.